157ನೇ ಶ್ಲೋಕದಿಂದ ಪ್ರಾರಂಭವನ್ನ ಮಾಡೋಣ. ಇಂದಿನ ತರಗತಿಯಲ್ಲಿ ಕೆಲವೊಂದಷ್ಟು ವಿಶೇಷವಾದಂತಹ ವಿಷಯಗಳು, ಮುಖ್ಯವಾಗಿ ಪುಷ್ಕರ, ಇನ್ನು ಕೆಲವೊಂದಷ್ಟು ನಾಮಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಜ್ಞ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ ಅಂತ ಒಂದು ಶ್ಲೋಕ. ಸರ್, ಮುಕುಂದ ಅಂದ್ರೆ ಗೋವಿಂದನ ನಾಮ. ವಿಷ್ಣುವಿನ ಹಲವಾರು ನಾಮಗಳಲ್ಲಿ ಮುಕುಂದ ಅನ್ನುವ ನಾಮ ಕೂಡ ಒಂದು. ಆದ್ರೆ ಯಾಕೆ ಜಗನ್ಮಾತೆಗೆ ಮುಕುಂದ ಅಂತಕ್ಕಂಥ ನಾಮದಿಂದ ಕರೆದಿದ್ದಾರೆ ಅಂತ ನಾವು ನೋಡೋದಾದ್ರೆ, ಈ ಗೋವಿಂದ ಅಂದ್ರೆ ಭಗವಂತನಾದಂತಹ ವಿಷ್ಣು ಸ್ವರೂಪನಾದಂತಹ ಮುಕುಂದ ಅಥವಾ ಗೋವಿಂದ ಜಗನ್ಮಾತೆಯ ಪುರುಷ ರೂಪ ಅಂತ ಹೇಳ್ತಾರೆ. ಹಾಗಾಗಿ ಗೋಪಿಕೆಯರು ಗೋವಿಂದ ಮುಕುಂದ ಕೃಷ್ಣ ನಾಮಗಳಿಗೆ ಒಪ್ಪತಕ್ಕಂತ ಆ ದೇವನನ್ನ ಆತ್ಮದ ಪ್ರತಿರೂಪ ಅಂತ ಭಾವಿಸಿ ಅನನ್ಯ ಶರಣಾಗತಿ ಭಾವವನ್ನ ತಳೆದ್ರು ಅಂತ ಹೇಳ್ತಾರೆ. ಆ ಗೋಪಿಕೆಯರಲ್ಲಿ ಮುಗ್ಧತೆ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಅಂದಿನ ಗೋಪಿಕೆಯರು ಯಾವ ಯೋಗೀಶ್ವರರು ತಪಸ್ಸಿಂದ ಸಾಧಿಸಕ್ಕಾಗದೆ ಇದ್ದೋದ್ನ ಅವ್ರು ಸಾಧಿಸ್ಕೊಂಡು ಕೃಷ್ಣ ಸಾಯುಜ್ಯವನ್ನ ಪಡ್ಕೊಂಡ್ರು. ಸದಾ ಕೃಷ್ಣನನ್ನ ಸ್ಮರಿಸಿ ಮುಕ್ತಿಯನ್ನ ಸಾಧಿಸ್ರು ಅಂತ ಹೇಳ್ತಾರೆ. ಅದೊಂದು ತರ್ಕ. ಮುಕುಂದ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಮುಕ್ತಿಯನ್ನ ನೀಡುವವನು ಅಂತ. ಮುಕುಂದ ಅಂದ್ರೆ ಸ್ತ್ರೀ ರೂಪದಲ್ಲಿ ಮುಕ್ತಿಯನ್ನು ಪ್ರಸಾದಿಸ್ತಕ್ಕಂಥ ಶ್ರೀಕೃಷ್ಣ ರೂಪಿಣಿ. ಶ್ರೀಕೃಷ್ಣನ ಸಹೋದರಿ ಯಾರು? ಯೋಗಮಾಯ ಸ್ವರೂಪಿಣಿಯಾದಂತಹ ಜಗನ್ಮಾತೆ. ಮೋಹನ ಮುರಳೀನಾದದಿಂದ ಜಗತ್ತನ್ನೇ ಮರುಗೊಳಿಸಿದಂತಹ ನಾದಸ್ವರೂಪಿಣಿಯಾದಂತಹ ಶ್ರೀಮಾತೆಯನ್ನ ಮುಕುಂದ ಅಂತ ಕೂಡ ಕರೀತಾರೆ. ಆ ತಾಯಿಯನ್ನ ಮುಕುಂದ, ಮುಕುಂ ಅಂದ್ರೆ ಮೋಕ್ಷವನ್ನ ಕೊಡುವವಳು ಅಂತ ಅರ್ಥ. ಮುಕ್ತಿ ನಿಲಯ ಅಂದ್ರೆ ಎಲ್ಲಿ ಏನು ಬೇಕು ಅಂತ ಕೂತ್ಕೊಂಡು ಮಹಾಯೋಗಿಗಳು ಪರಮಹಂಸರು ಕೂತ್ಕೊಂಡು ಯಾವುದಕ್ಕೋಸ್ಕರ ಸದಾಕಾಲ ಆರಾಧನೆ ಪೂಜೆ ತಪಸ್ಸನ್ನ ಮಾಡ್ತಾರೋ ಅದು ಅವ್ರು ತಕ್ಕ ತನಕ ತಪಸ್ಸನ್ನ ನಿಲ್ಸಲ್ವೋ ಅದೇ ಮುಕ್ತಿ ನಿಲಯ. ಆ ಮುಕ್ತಿ ನಿಲಯ ಬೇರೆ ಯಾವುದೂ ಅಲ್ಲ, ಶ್ರೀದೇವಿ ನಿಲಯವಾದಂತಹ ಪರಂಧಾಮ. ಮುಕ್ತಿಯ ಸ್ಥಾನಕ್ಕಾಗಿ ಆಕೆಯನ್ನ ಪ್ರಾರ್ಥಿಸೋದು. ಮೂಲ ವಿಗ್ರಹ ರೂಪಿಣಿ ಬಾಲ, ಬಗಳ, ಶಾಂಭವಿ, ಶಂಕರಿ, ನಾರಾಯಣಿ, ಯಾವುದೇ ನಾಮದಲ್ಲಿ, ಅನಂತ ಕೋಟಿ ನಾಮದಲ್ಲಿ ತಾಯಿಯನ್ನ ಪೂಜೆ ಮಾಡಿ ಆರಾಧನೆಗಳನ್ನ ಮಾಡಿ ಯಾವುದೇ ಮಾಡಿದ್ರು ಕೂಡ ಆದಿರೂಪ ಅವಳು. ಎಲ್ಲ ದೇವಸ್ಥಾನಗಳಲ್ಲಿ ಮೂಲ ವಿರಾಟ ರೂಪವನ್ನ ಅಂತ ಅನ್ಕೊಂಡೇ ದೇವಿಯನ್ನ ಪೂಜೆ ಮಾಡ್ತಾರೆ. ಮೂಲ ವಿಗ್ರಹದಲ್ಲಿ ಕಳೆ ಇರುತ್ತೆ, ಒಂದು ಅಮ್ಮನವರ ವಿಗ್ರಹದಲ್ಲಿ ಒಂದು ಕಾಂತಿ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಶಕ್ತಿ ಎಲ್ಲ ದೇವಸ್ಥಾನದಲ್ಲಿ ಇರತಕ್ಕಂತ ದೇವಿಯರು ಕೂಡ ಪೀಠ ಶಕ್ತಿ, ಕ್ಷೀಣಿಸೋದಿಲ್ಲ ಅಂತ ವಿದ್ವಾಂಸರು ಆಗಮಶಾಸ್ತ್ರರು ಹೇಳ್ತಾರೆ. ಉತ್ಸವ ಸಂದರ್ಭಗಳಲ್ಲಿ ಆ ದೇವ್ರಿಗಂತ ಮಾಡಿರ್ತಕ್ಕಂಥ ಉತ್ಸವ ವಿಗ್ರಹಗಳನ್ನ ಮೆರವಣಿಗೆ ಮಾಡ್ತಾರೆ. ಒಮ್ಮೆ ಮೂಲ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಜರುಗಿಸಬಾರದು, ಜರುಗಿಸೋದಿಲ್ಲ. ಒಂದ್ ದೇವಸ್ಥಾನ ಆಗ್ಬೇಕು. ಇವಾಗ ದೇವಸ್ಥಾನದಲ್ಲಿ ಒಂದು ದೇವತಾ ಪ್ರತಿಷ್ಠಾಪನೆ ಆಗ್ಬೇಕು. ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಅಷ್ಟಬಂಧ ಕಾರ್ಯಗಳನ್ನ ಮಾಡಿ ಅಂಡ್ ಏನೇನ್ ಬೇಕೋ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಆ ಪೀಠದ ಕೆಳಗಡೆ ಯಾವ್ಯಾವ ಸಾಮಗ್ರಿಗಳನ್ನ ಹಾಕ್ಬೇಕೋ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಆ ವಿಗ್ರಹಕ್ಕೆ ಜೀವ ಕಳೆಯನ್ನ ತಂದ ಮೇಲೆ ಅದನ್ನ ಮೂಲ ವಿಗ್ರಹ ಅಂತ ಅನ್ಕೊಂಡ್ಮೇಲೆ ಅದನ್ನ ಕದಲಿಸಬಾರದು. ಉತ್ಸವ ಮೂರ್ತಿಯನ್ನ ಮಾಡಿಸಿ ಅದೇ ಪ್ರಾಣಶಕ್ತಿಯನ್ನ ಹೆಸರೇಳಿ ಅದೇ ವಿಗ್ರಹದಲ್ಲಿ ತುಂಬಿಸಿ ಆ ಉತ್ಸವ ಮೂರ್ತಿಯನ್ನ ನಾವೇನ್ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ. ನೋಡಿ, ನೋಡಕ್ಕೆ ಉತ್ಸವ ಮೂರ್ತಿಗಳು ಒಂದೇ ತರ ಇರುತ್ತೆ, ಆದ್ರೆ ಹೆಸರನ್ನ ಬೇರೆ ಕೊಟ್ಟಿರ್ತೀವಿ. ಯಾಕೆ ಅಂದ್ರೆ ನಾಮಕರಣ ಶಾಸ್ತ್ರ ಅಂದ್ರೆ ನಾವ್ ಯಾವ ರೀತಿ ಹೆಸರನ್ನ ಇಟ್ಕೊಂತಿರೋ, ದೇವಸ್ಥಾನದಲ್ಲಿ ಒಂದ್ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅದ್ ಹೇಗೆ ಆ ತಾಯಿಯನ್ನ ಪಾರ್ವತಿ ಅಥವಾ ರಾಜರಾಜೇಶ್ವರಿ ಅಂತ ದೇವಸ್ಥಾನ ಆಗತ್ತೆ ಅಂದ್ರೆ ಆ ದೇವರಿಗೆ ಆ ಹೆಸರಿನಿಂದ ನಾಮಕರಣ ಶಾಸ್ತ್ರ ಆಗತ್ತೆ.
ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ತಾಯಿ ಆ ವಿಗ್ರಹಕ್ಕೆ ಹೆಸರನ್ನ ಹೇಳ್ತಾರೆ. ರಾಜರಾಜೇಶ್ವರಿ 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 ಅಂತ ಹೇಳಿ ಅದಕ್ಕೆ ಅದೇ ಹೆಸರಿನಿಂದ ನೂತನ ನಾಮವನ್ನ ಕೊಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ನಾಳೆಯಿಂದ ಆ ವಿಗ್ರಹಕ್ಕೆ ಅಥವಾ ದೇವರಿಗೆ ಆ ಶಕ್ತಿ ಬರುತ್ತೆ. ಅದೇ ರೀತಿ ಉತ್ಸವ ಮೂರ್ತಿಗೂ ಕೂಡ ನೀವು ಯಾವ ಹೆಸರಿನಿಂದ ಆ ಉತ್ಸವ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರೋ ಅದರ ಒಂದು ರೂಪರೇಷ ಅಥವಾ ಅದರಲ್ಲಿರೋ ಶಕ್ತಿ ಬರುತ್ತೆ. ಒಂದೊಂದು ದೇವರು ತುಂಬಾನೇ ಉತ್ಸವ ಮೂರ್ತಿ ಎತ್ಕೊಂಡಾಗ ಅದು ಹೋಗೋದು ಬರೋದಾಗಿರ್ಬೋದು ಆಗ್ರಹದಿಂದ ಇರ್ತವೆ, ಕೋಪದಿಂದ ಇರ್ತವೆ. ಬಟ್ ಕೆಲವೊಂದು ಉತ್ಸವ ಮೂರ್ತಿಗಳು ಶಾಂತದಿಂದ ಇರುತ್ತೆ. ಯಾಕೆ? ನೀವ್ ಯಾವ ಹೆಸರಿಂದ ಕರೆದಿರ್ತಾರೋ ಉತ್ಸವ ಮೂರ್ತಿಗೆ ಅದರ ಗುಣ ಕೂಡ ಆ ವಿಗ್ರಹಕ್ಕೆ ಬರುತ್ತೆ. ಇಲ್ಲಿ ಯಾಕೆ ಆ ಮಾತನ್ನ ಹೇಳಿದ್ರು ಅಂದ್ರೆ, ಮೂಲ ವಿಗ್ರಹ ರೂಪಿಣಿ ಅನ್ನೋ ನಾಮ ಬಂದಾಗ ಅಲ್ಲಿ ಮೂಲ ವಿಗ್ರಹದ ಜಗನ್ಮಾತೆಗೆ ಸಲ್ಲಬೇಕಾದಂತಹ ಪೂಜೆ ಷೋಡಶೋಪಚಾರಗಳ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ವಿಚಾರ, ನಾವೆಲ್ಲ ತುಂಬಾ ಅಪ್ಡೇಟ್ ಆಗಿದ್ದೇವೆ, ಆದ್ರೆ ಮೂಲ ವಿಗ್ರಹದ ಫೋಟೋ ತೆಗಿಲೇಬಾರದು ಅಂತ ನಿಯಮ ಇದೆ. ಬಟ್ ನಾವೆಲ್ಲ ತೆಗಿತೀವಿ. ಹಂಗಂತ ಏನ್ ಕೆಟ್ಟದಾಗುತ್ತೆ ಅಂತೆಲ್ಲ ಮಾಡಬಾರ್ದು. ಯಾಕೆ ಅಂದ್ರೆ ಶಕ್ತಿ ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಕಣ್ಣಿಗೆ ಎದುರಾಗಿ ನಿಂತ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಕೆಲವೊಂದಷ್ಟು ನೀತಿ ನಿಯಮ. ಅದಿರ್ಲಿ, ನಮಗ್ ಬೇಕಾಗಿರೋದು ಇಷ್ಟೊಂದು ನಿಯಮ ನಿಷ್ಠೆ ಅನಿಸ್ಬೇಕಾಗಿರ್ತಕ್ಕಂಥ ದೇವಿ ಸ್ವರೂಪನೇ ಮೂಲ ವಿಗ್ರಹ ಧಾರಿಣಿಯವಳು. ಮುಖ್ಯವಾದಂತಹ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವಿಯ ಮೂಲ ವಿಗ್ರಹ. ಆ ಮೂಲ ಶಕ್ತಿ ಏನು ಹಾಗಾದ್ರೆ ಅಂದ್ರೆ, ಬಾಲ ಬಗಲ ಮುಂತಾದ ಶಕ್ತಿ ಅದರಿಂದ ಆವಿರ್ಭವ ಆಗುತ್ತೆ. ಅದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನ ತಾಯಿ ಕೊಡ್ತಾಳೆ. ಹಾಗಾಗಿ ಆಕೆಯನ್ನ ಮೂಲ ವಿಗ್ರಹದಲ್ಲಿ ಇದ್ದು ಭಕ್ತರಿಗೆ ದರ್ಶನ ಕೊಡೋದಾಗಿರ್ಬೋದು, ಆಶೀರ್ವಾದ ಕೊಡೋದಾಗಿರ್ಬೋದು, ವರ ಕೊಡೋದಾಗಿರ್ಬೋದು, ಈ ರೀತಿ ನೀನು ಪ್ರಸಾದಿಸ್ತಾ ಇದ್ಯಾ, ಎಲ್ಲರಿಗೂ ವರವನ್ನ ನೀಡ್ತಾ ಇದ್ಯಾ. ಹಾಗಾಗಿ ನೀನು ಮೂಲ ವಿಗ್ರಹ ರೂಪಿಣಿ ಅಂತ ಕರೀತಾ ಇದ್ದಾರೆ. ಭಾವಜ್ಞ ಅಂತ ಕರಿತೀವಿ. ತನ್ನ ಭಕ್ತರ ಮನೋಭಾವವನ್ನ ಚೆನ್ನಾಗಿ ತಿಳ್ಕೊಂಡಿರೋ ತಾಯಿನೇ ಭಾವಾಗ್ನಿ. ಆ ಜಗನ್ಮಾತೆ ಯಾವ ರೂಪದಿಂದ ಆರಾಧನೆ ಮಾಡ್ತೀವೋ, ಯಾವ ರೂಪದಿಂದ ತಾಯಿನ ಊಹೆ ಮಾಡ್ಕೊಂತೀವೋ, ಅದು ನಮ್ಮ ಹೃದಯಾಕಾಶದ ಮೇಲೆ ಬಂದು ತಾಯಿ ಪ್ರತ್ಯಕ್ಷಳಾಗ್ತಾಳೆ. ಎಲ್ಲಿ? ನಮ್ಮ ಹೃದಯದಲ್ಲಿ ತಾಯಿ ಪ್ರತ್ಯಕ್ಷಳಾಗ್ತಾಳೆ. ಪಶ್ಯಂತಿ ಸ್ವರೂಪದಲ್ಲಿ ಭಾವನಾತ್ಮಕಳಾಗಿ ಶಕ್ತಿ ಕೋನ ರೂಪಿಣಿಯಾಗಿ ಶ್ರೀಚಕ್ರದಲ್ಲಿನ ಎರಡನೆಯ ಚಕ್ರ ಪಶ್ಯಂತಿ. ಆ ಯಾವ ತರ ಶ್ರೀಚಕ್ರದಲ್ಲಿರೋ ಎರಡನೇ ಚಕ್ರದಲ್ಲಿ ಪಶ್ಯಂತಿ ರೂಪದಲ್ಲಿ ಇರ್ತಾಳೋ ಅದೇ ತರ ನಮ್ಮ ಮನಸ್ಸಲ್ಲಿ ತಾಯಿ ಗೋಚರ ಆಗ್ತಾಳೆ ಅಂತಕ್ಕಂಥದ್ದು ಸತ್ಯ. ಅದು ಕೆಲವರ್ಗ ಅನುಭವ ಕೂಡ ಬಂದಿರ್ಬೋದು. ಕೆಲವೊಂದ್ಸಲ ಎಚ್ಚರಿಸೋದಾಗಿರ್ಬೋದು, ಕನ್ಸಲ್ಲೇ ಬಂದು ಎಚ್ಚರಿಸ್ಬೋದು, ಸ್ವಪ್ನ ಅಂತ ಕರಿತೀವಿ. ಸ್ವಪ್ನದಲ್ಲಿ ಬಂದು ಎಚ್ಚರಿಸ್ಬೋದು. ಅಥವಾ ಯಾವಾಗ್ಲೂ ಒಂದ್ಸಲ ದೇವ್ರ ಪೂಜೆ ಮಾಡ್ತಾ ಕಣ್ಣನ್ನ ಮುಚ್ಚಿ ಕೂತ್ಕೊಂಡು ಧ್ಯಾನಸಕ್ತರಾಗಿರ್ಬೇಕಾದ್ರೆ ಆಗ್ಲೇ ಬಂದು ನಿಮ್ಮನ್ನ ಎಚ್ಚರ ಮಾಡ್ಬೋದು. ಅಂದ್ರೆ ಯಾವುದೇ ಸಮಯದಲ್ಲಾದ್ರೂ ಬಂದು ತಾಯಿ ನಿಮ್ಮ ಮನಸ್ಸಿನಲ್ಲಿ ಮಾನಸದಲ್ಲಿ ಪ್ರತ್ಯಕ್ಷಳಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಕೆಯನ್ನ ಹಾಗಾಗಿ ಭಾವಜ್ಞಳು, ಭಾವಜ್ಞ ಅಂತ ಕರೀತವೆ. ಭವರೋಗಗ್ನಿ, ಆ ದೇವಿ ಭವ ಜನ್ಮ ತಳಿಯೋದು, ಹುಟ್ಟೋದು, ಜ್ಞಾನ ಸ್ವರೂಪಿಣಿ. ಶ್ರೀಚಕ್ರದಲ್ಲಿನ ಮೂರನೇ ಚಕ್ರ ವಸುಕೋನ ಅಥವಾ ಅಷ್ಟಕೋನ ಅಂತ ಕೂಡ ಕರಿತೀವಿ. ಅಲ್ಲಿ ತಾಯಿ ನಾದ ರೂಪದಲ್ಲಿ ಜ್ಞಾನ ರೂಪಿಣಿಯಾಗಿದ್ದಾಳೆ. ಆ ನಾದ ಅಂತಕ್ಕಂಥದ್ದು ಶಬ್ದದಿಂದ ಹೊರಗಡೆ ಬರಲ್ಲ, ಶ್ರೀಚಕ್ರದಿಂದ ಹೊರಗಡೆ ಬರಲ್ಲ. ಅದನ್ನ ಶಬ್ದ ಅರ್ಥ ಮಾಡ್ಕೋಬೇಕಾದ್ರೆ ನಮಗ್ ಜ್ಞಾನ ಇರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ನಾಲೆಜ್ ನನ್ನಲ್ಲಿ ಇರ್ಬೇಕು, ತಲೆಯಲ್ಲಿ ಇರ್ಬೇಕು ನನಗೆ. ಶ್ರೀಚಕ್ರದಲ್ಲಿ ಈಗ ಮೂರನೇ ಚಕ್ರದಿಂದ ಸೌಂಡ್ ಬರ್ತಾ ಇದೆ ಅಥವಾ ಶಬ್ದ ಬರ್ತಾ ಇದೆ ಅಂತ ನಂಗೆ ಫೀಲ್ ಆಗಬೇಕು ಅಂದ್ರೆ ಆ ಕೇಳಿಸ್ಕೊಳೋಷ್ಟು ಜ್ಞಾನ ನನ್ನಲ್ಲಿ ಇರ್ಬೇಕು. ಆ ಜ್ಞಾನ ಕೊಡ್ತಕ್ಕಂಥದ್ದು ತಾಯಿ. ಹಾಗೆ ನಮ್ಮ ದೇಹ ಶುದ್ಧಿಯಾಗಿರ್ಬೇಕು. ಮೈ ತುಂಬಾ ಏನೇನೋ ಕಾಯಿಲೆ ತುಂಬಿಕೊಂಡಾಗ ಸಾಧನೆ ಮಾಡಕ್ಕಾಗಲ್ಲ. ಯಾಕೆ ತಾಯಿಯನ್ನ ಭವ ರೋಗಗ್ನಿ ಅಂತ ಕರೆದಿರೋದು ಅಂದ್ರೆ, ಮಾನವರಲ್ಲಿನ ಸರ್ವ ರೋಗಗಳನ್ನ ಹರಣ ಮಾಡ್ಲಿಕ್ಕೆ. ಹಾಗಾಗಿ ವಸುಕೋನವನ್ನ ಸರ್ವರೋಗ ಹರ ಚಕ್ರ ಅಂತಾರೆ. ಯಾವ್ದನ್ನ? ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ವಸುಕೋನ. ಆ ವಸುಕೋನವನ್ನ ಸರ್ವ ರೋಗಹರ ಅಂದ್ರೆ ಸಕಲ ರೋಗವನ್ನ ನಿವಾರಣೆ ಮಾಡುತ್ತೆ ಅಂತ. ಆ ಚಕ್ರದಲ್ಲಿ ನೆಲೆಸಿರುವ ಮಾತೆಯನ್ನ ಭವರೋಗಗ್ನಿಯಾದ ಜಗನ್ಮಾತೆ ಅಂತ ಕರಿತೀವಿ. ಈಗ ಗೊತ್ತಾಯ್ತು ಯಾಕೆನ್ನ ಭವರೋಗಗ್ನಿ ಅಂತ ಕರಿತೀವಿ ಅಂತ.
ಭವಚಕ್ರ ಪ್ರವರ್ತಿನಿ ಅಂತೀವಿ ನೋಡಿ. ಭವರೋಗಗಳನ್ನ ನೀಗದ ಮೇಲೆ ತಾಯಿ ಭವಚಕ್ರ ಪ್ರವರ್ತಿನಿ ಆಗ್ತಾಳೆ. ಭವಚಕ್ರ ಅಂದ್ರೇನು? ಸಂಸಾರ ಚಕ್ರ. ಆಕೆ ಸಂಸಾರ ಚಕ್ರವನ್ನ ಸಕ್ರಮವಾಗಿ ಪ್ರವರ್ತಿಸ್ತಾಳೆ. ಯಾರ್ಯಾರದು ಅವಶ್ಯಕತೆ ಇರುತ್ತೆ, ವಸ್ತು ವಾಹನ, ಕೆಲವೊಂದಷ್ಟು ಸಂಬಂಧ ಗೊತ್ತಿಲ್ಲದೆ ಪರ ಸಂಬಂಧ ಅಂತ ಕರಿತೀವಿ, ಹೊರಗಡೆ ಸಂಬಂಧ ಅಂತ ಕರಿತೀವಿ. ಈಗ ಬ್ಲಡ್ ರಿಲೇಷನ್ನೇ ಇರ್ಬೇಕು ಅಂತ ಏನಿಲ್ಲ. ಯಾರೋ ಗೊತ್ತಿಲ್ಲ ಆ ವ್ಯಕ್ತಿ, ಅಚಾನಕ ಪರಿಚಯ ಆಗ್ತಾರೆ. ಬಟ್ ಆ ವ್ಯಕ್ತಿಯನ್ನ ನಾವು ಬಹಳವಾಗಿ ನಂಬುತ್ತೀವಿ, ಆರಾಧಿಸ್ತೀವಿ ಅಥವಾ ಪ್ರೀತಿಸ್ತೀವಿ. ಆ ಸಂಬಂಧವನ್ನ ಕೊಡೋದು ಯಾರು ಗೊತ್ತಾ? ಪರ ಸಂಬಂಧ ಅಥವಾ ಭವ ಸಂಬಂಧವನ್ನ ಕೊಡ್ತಕ್ಕಂಥದ್ದು ತಾಯಿನೇ. ಪರ ಸಂಬಂಧವಾದಂತಹ ಆಧ್ಯಾತ್ಮಿಕ ಸಾಧನೆ, ಶಕ್ತಿ, ಜ್ಞಾನ ಎಲ್ಲವನ್ನು ಆಕೆ ಅನುಗ್ರಹಿಸ್ತಾಳೆ. ಆಕೆ ನಮ್ಮ ಹೃದಯದಲ್ಲಿ ಅನಾಹತ ಚಕ್ರಾಬ್ಜ ನಿಲಯಳಾಗಿ ಇರ್ತಾಳೆ. ಯಾಕೆ ಸರ್? ಎಲ್ಲಾ ಕಡೆ ಇದಾರೆ, ಇಲ್ಲಿ ಅನಾಹತ ಚಕ್ರದಲ್ಲಿ ಚಕ್ರಾಬ್ಜ ನಿಲಯಳಾಗಿ ಯಾಕಿದ್ದಾಳೆ ಅಂದ್ರೆ ಸಂಸಾರಗಳ ಮೂಲಕ ಭವಚಕ್ರವನ್ನ ತಿರುಗಿಸ್ತಾಳೆ. ಇವಾಗೆಲ್ಲ ನಿಮ್ ಲೈಫ್ ಸೈಕಲ್ ಏನು ಟರ್ನ್ ಆಗ್ತಾ ಇದೆ ಅಂದ್ರೆ ಗಂಡ, ಮನೆ, ಮಕ್ಕಳು, ಹಣ, ಆಸ್ತಿ, ಮನೆ, ಇದೆಲ್ಲ ಒಂದು ಸೈಕಲ್, ಒಂದು ಚಕ್ರ. ಅದಕ್ಕೊಂದು 10 ಇದಿದೆ, ಕಡ್ಡಿಗಳಿದೆ. ಒಂದ್ರ ಮೇಲೆ ಹಣ ಅಂತ ಬರ್ದಿದೆ, ಇನ್ನೊಂದ್ರ ಮೇಲೆ ಮಕ್ಕಳು, ಗಂಡ, ಹೆಂಡತಿ, ಇನ್ನು ಏನೇನೋ ಬರ್ದಿದೆ. ನಿಮ್ಮ ಹತ್ರ ಇವಾಗ ಯಾವ ಚಕ್ರ ಬಂದು ನಿಂತಿರುತ್ತೋ ಆ ಸ್ಟೇಜ್ ಅಲ್ಲಿ ನೀವ್ ಇರ್ತೀರಾ. ಈಗ ಹಣ ಅಂತ ಬಂತು, ಕಷ್ಟ ಅನುಭವಿಸ್ತಾ ಇರ್ಬೋದು ಹಣದ ವಿಚಾರವಾಗಿ. ಆಸ್ತಿ ಅಂತ ಬಂತು, ಆಸ್ತಿ ಅನುಭವಿಸ್ತಾ ಇರ್ಬೋದು. ಮಕ್ಳು ಅಂತ ಬಂತು, ಮಕ್ಳಿಂದ ಏನೋ ಒಂದ್ ತೊಂದರೆ ಆಗಿರ್ಬೋದು. ಅಥವಾ ಗಂಡ ಅಂತ ಬಂದ ಗಂಡರಿಂದ ಏನಾದ್ರು ಒಂದು ತೊಂದರೆ ಆಗಿರ್ಬೋದು. ಅದು ಒಂದು ಚಕ್ರವನ್ನ ತಾಯಿ ತಿರುಗಿಸ್ತಾ 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 ನಮಗೆ ಯಾವ ಸಂದರ್ಭದಲ್ಲಿ ಯಾವ ಮುಳ್ಳು ಬಂದು ನಿಂತ್ಕೊಳುತ್ತೋ ಅದರ ಒಂದು ಎಫೆಕ್ಟ್ ನಮ್ಮ ಮೇಲೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಯೋಗ್ಯ ಸಮಯದಲ್ಲಿ ನಮ್ಮ ಮನಸ್ಸನ್ನ ಆ ತಾಯಿ ಕಡೆ ತಿರುಗಿಸ್ಕೊಂಡು ಆಕೆ ಭವ ಚಕ್ರ ಪ್ರವರ್ತಿನಿ ಆಗ್ತಾಳೆ. ನಮಗ್ ಬಂದಿರೋ ಕಷ್ಟ ಅಥವಾ ಚಕ್ರವನ್ನ ಸ್ಟಾಪ್ ಮಾಡ್ತಾಳೆ ತಾಯಿ. ಅಲ್ಲಿ ತನಕ ನಾವು ಆ ಚಕ್ರಕ್ಕೆ ಒಪ್ಪಿಗೆ ಕೊಟ್ಟು ತಿರುಗ್ತಾನೆ ಇರ್ಬೇಕು. ಅದಕ್ಕೆ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳ್ತಾರೆ. ಜನ್ಮ ಮೃತ್ಯು ಜರಾ ವ್ಯಾಧಿಮಯವಾದಂತಹ ಚಕ್ರ ಭಗವತಿ ಲಲಿತಾಂಬೆ ಸಾಧಕರಿಗೆ ಪರಿಪಕ್ವ ಮಾಡಕ್ಕೆ, ಅವರನ್ನ ಪರಿಪೂರ್ಣರನ್ನಾಗಿ ಮಾಡಕ್ಕೆ, ಮೋಕ್ಷವನ್ನ ಕೊಡಕ್ಕಿಂತ ಮುಂಚೆ ಅವ್ರೆಲ್ಲವನ್ನ ತಿಳ್ಕೊಂಡಿರೋ ಉದ್ದೇಶದಿಂದ ಅವಳು ಈ ಚಕ್ರವನ್ನ ತಿರುಗಿಸ್ತಾಳೆ. ಯಾವುದೇ ಒಂದು ಅಡಿಗೆ ಮಾಡ್ಬೇಕಾದ್ರೆ ಪರಿಪಕ್ವವಾಗಿ ಬೇಯ್ಬೇಕು. ಅರ್ಧಂಬರ್ಧ ಬೆಂದ್ರೆ ತಿನ್ನಕ್ಕಾಗಲ್ಲ, ಬೇಯಿಸ್ದೇ ತಿನ್ನಕ್ಕಾಗಲ್ಲ, ತುಂಬಾ ಬೆಂದ್ರು ತಿನ್ನಕ್ಕಾಗಲ್ಲ. ಹಾಗಾಗಿ ತಾಯಿ ನಮ್ಮನ್ನ ಪರಿಪಕ್ವವಾಗಿ ಬೇಯಿಸಿ ಆಮೇಲೆ ಅದನ್ನ ಪ್ರಸಾದವಾಗಿ ಸ್ವೀಕರಿಸ್ತಾಳೆ ತಾಯಿ. ಅವಳ ಧಾಮ ಅಂದ್ರೆ ಅವಳ ಮನೆ ಅಥವಾ ಮುಕ್ತಿ ಮನೆ. ಅಲ್ಲಿಗೆ ಹೋದವ್ರಿಗೆ ಮತ್ತೆ ಜನನ ಮರಣ ಇಲ್ಲ ಅಂತಾರೆ. ಅವಳ ಮನೆಯಿಂದ ಹಿಂತಿರುಗಿ ಬರೋಕೆ ಸಾಧ್ಯವೇ ಇಲ್ಲ, ತಾಯಿ ಮನೆಗೆ ಹೋದ್ಮೇಲೆ ಮತ್ತೆ ಬರಕ್ಕಾಗಲ್ಲ ಅಂತಾರೆ. ಯಾಕೆ ಅಂದ್ರೆ ತಾಯಿ ಧಾಮಕ್ಕೆ ಹೋದವರು ಅವರು ದೇವರಾಗ್ಬಿಡ್ತಾರೆ. ಬೆಂಕಿ ಬಿಸಿ ಇರುತ್ತೆ, ಸಕ್ಕರೆ ಸಿಹಿ ಇರುತ್ತೆ. ದೇವಿ ಆದಿಶಕ್ತಿ ಮೂಲ ವಿಗ್ರಹ ರೂಪಳಾದ್ಮೇಲೆ, ವಿಗ್ರಹ ಅಂದ್ರೆ ಶರೀರ, ಅವಳಿಂದ ಅನೇಕ ವಿಗ್ರಹಗಳು ಕೂಡ ಹೊರಗಡೆ ಬರುತ್ತೆ. ಬಾಲ, ಬಗಲ, ಭವಾನಿ ಆಗ್ಲೇ ಹೇಳ್ದೆ, ಒಂದೊಂದು ಬೇರೆ ಬೇರೆ ವಿಗ್ರಹಗಳು. ಆದ್ರೆ ಕರೆಂಟ್ ಒಂದೇ ಅಲ್ವಾ? ಈಗ ಒಂದು ಕರೆಂಟು ಎಲ್ಲೋ ಟ್ರಾನ್ಸ್ಫಾರ್ಮರ್ ಅಲ್ಲಿ ಇದೆ, ಅದ್ ನಿಮ್ ಮನೆಗ್ ಬರ್ತಾ ಇದೆ ಕರೆಂಟು. ಅಲ್ಲಿರೋ ಕರೆಂಟು ಇಲ್ಲಿರೋ ಕರೆಂಟು ಒಂದೇ, ಎನರ್ಜಿ ಒಂದೇ, ಫ್ಲೋ ಆಗ್ತಾ ಇರೋದು, ಹರಿತಾ ಇರೋ ಕರೆಂಟ್ ಒಂದೇ. ಆದ್ರೆ ಅದ ಮೋಡ್ ಬೇರೆ, ನಿಮ್ ಮನೆಗ್ ಬರ್ತಾ ಇರೋ ಸಂಪರ್ಕ ಬೇರೆ. ತಾಯಿಗ್ ಹೋದ್ಮೇಲೆ, ನಾವ್ ಅಲ್ಲಿಗೆ ಹೋದ್ಮೇಲೆ, ತಾಯಿ ಸ್ಥಾನಕ್ ಹೋದ್ಮೇಲೆ, ಅವಳ ಮನೆಗ್ ಹೋದ್ಮೇಲೆ ತಾಯಿನೂ ಒಂದೇ, ನಾವು ಒಂದೇ. ಆದ್ರೆ ತಾಯಿ ದೊಡ್ಡ ಟ್ರಾನ್ಸ್ಫಾರ್ಮರ್, ನಾವೆಲ್ಲೋ ಚಿಕ್ಕ ಕರೆಂಟ್ ಅಷ್ಟೆ. ಮತ್ತೆ ಜನನ ಇಲ್ಲ ಅಂತ ಹೇಳ್ತಾರೆ. ಮನೇಲಿ ಎಲ್ಲಾ ಕಡೆ ಬಲ್ಪ್ ಇದೆ, ಉರಿತಾ ಇದೆ, ಬಟ್ ಅಷ್ಟು ಉರಿಬೇಕು ಅಂದ್ರೆ ಒಂದ್ ಕಡೆಯಿಂದ ಬರ್ತಿರ್ಬೇಕಲ್ಲ ಕರೆಂಟು. ವಿಗ್ರಹ ಒಂದೇ, ತಾಯಿ ವಿಗ್ರಹ ಒಂದೇ. ಆ ಒಂದು ವಿಗ್ರಹ ಬೇರೆ ಬೇರೆ ವಿಗ್ರಹಗಳಾಗಿ ಮಾರ್ಪಟ್ಟಾಗ ಆ ವಿಗ್ರಹಗಳಲ್ಲೂ ಶಕ್ತಿ ಇರುತ್ತೆ, ಈ ವಿಗ್ರಹದಲ್ಲೂ ಶಕ್ತಿ ಇರುತ್ತೆ. ಬಟ್ ಮುಖ್ಯವಾಗಿ ಬಂದಂತ ಶಕ್ತಿ ಯಾವುದೋ ಒಂದು ಮೂಲ ವಿಗ್ರಹದಿಂದ ಬಂದಿದೆ. ಹಾಗಾಗಿ ಆ ಮೂಲ ವಿಗ್ರಹ ನೀನೆ. ಈಗ ಅರ್ಥ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲಾ ವಿಗ್ರಹಗಳಲ್ಲಿ ಶಕ್ತಿ ತುಂಬಿದೆ.
ದೊಡ್ಡ ಶಕ್ತಿ ತುಂಬಿರೋದು ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ಇದಕ್ಕೆಲ್ಲ ಶಕ್ತಿ ಬಂದಿರೋದು ಮೇಲ್ಗಡೆ ಅನ್ನೋ ದೊಡ್ಡ ಟ್ರಾನ್ಸ್ಫಾರ್ಮರ್, ಈ ಕೆಳಗಡೆ ಇರೋದೆಲ್ಲ ಚಿಕ್ಕ ಚಿಕ್ಕ ಬಲ್ಪ್ಗಳು. ಅದಕ್ಕೆ ತಾಯಿಯನ್ನ ಮೂಲ ವಿಗ್ರಹ. ಎಷ್ಟೇ ವಿಗ್ರಹ ಇದ್ರೂ ಒಂದು ಮೂಲ ವಿಗ್ರಹ ಅನ್ನೋದಿರ್ಬೇಕು. ಆ ಮೂಲ ವಿಗ್ರಹ ನೀನೆ. ಮಿಕ್ಕಿದೆಲ್ಲ ನಾವು ನಮ್ಮ ಭಕ್ತಿ ಆರಾಧನೆಗೋಸ್ಕರ, ನಮ್ಮ ಒಳ್ಳೇದಾಗಕ್ಕೆ, ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂತ ವಿಗ್ರಹ. ಈಗ ಅರ್ಥ ಆಯ್ತಾ? ಪ್ರಪಂಚ ಅಂತಕ್ಕಂಥದ್ದು ದುಃಖಗಳ ಆದಿವ್ಯಾಧಿಗಳ ಲೋಕ. ಅದಕ್ಕೆ ಕಬೀರ್ ದಾಸರು ಒಂದ್ ಮಾತು ಹೇಳ್ತಾರೆ, ಈ ಸಂಸಾರ ಕಾಂಟೋ ಕಿ ಬಡಿ ಉಲಜ್ ಉಲಜ್ ಮರ್ ಜಾನಾ ಹೇ, ಯಾ ಸಂಸಾರ ಕಾಗಜ್ ಕಿ ಪುಡಿಯಾ ಆಗ್ ಲಗೆ ಬರ್ ಜಾನಾ ಹೇ ಅಂತ ಹೇಳ್ತಾರೆ. ಸಂಸಾರ ಬೇಲಿ, ಪ್ರಪಂಚ ಮುಳ್ಳುಗಳ ಬೇಲಿ. ಆದ್ರೆ ಮಧ್ಯೆ ನಾವು ಸಿಗಾಕೊಂಡ್ಬಿಟ್ಟಿದೀವಿ, 4 ಕಡೆಯಿಂದ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನನ್ ಮಧ್ಯ ನಿಂತಿದ್ದೀನಿ, ನನ್ ಸುತ್ತ ಬೇಲಿ ಮುಳ್ಳು. 4 ಕಡೆಯಿಂದ ಯಾವ ಕಡೆಯಿಂದ ಹೋಗ್ತೀರಿ ಅಂದ್ರೆ ಸಿಕ್ಕಾಕೊಂಡ್ ಸಾಯ್ಬೇಕಾಗತ್ತೆ. ಅಥವಾ ಪ್ರಪಂಚ ಅಂತಕ್ಕಂಥದ್ದು ಒಂದು ಕಾಗದದ ಪೊಟ್ಟಣ, ಒಂದು ಪೇಪರ್ ಬಾಕ್ಸ್ ಇದ್ದಂಗೆ. ಬೆಂಕಿ ತಾಗಿದ್ರೆ ಸುಟ್ಟು ಬೂದಿ ಆಗ್ಬಿಡುತ್ತೆ. ಈ ಪ್ರಪಂಚ ಅಂತಕ್ಕಂಥ ಭವಚಕ್ರದಲ್ಲಿ ನಾವಿದ್ದೀವಿ. ಅದು ತಿರುಗ್ತಾ ಇರುತ್ತೆ, ನಾವು ಮುಂದೆ ಹೋಗ್ತಾ ಇರಬೇಕು. ಇದನ್ನೇ ಮತ್ತೆ ನಮ್ಮ ಶಂಕರ ಭಗವತ್ಪಾದರು ಹೇಳಿದ್ದು, ಎಲ್ರಿಗೂ ಅತ್ಯಂತ ಪ್ರಿಯವಾದಂಥದ್ದು, ಭಜ ಗೋವಿಂದಂ ಭಜ ಗೋವಿಂದಂ. ಕೇಳಿದಿರಲ್ವಾ? ಭಜ ಗೋವಿಂದಂ ಮೂಢಮತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅಂದ್ರೆ ಎಲೆ ಮೂಢ ಬುದ್ಧಿ ಇರ್ತಕ್ಕಂಥವನೇ, ಗೋವಿಂದನನ್ನ ಸದಾಕಾಲ ಭಜಿಸು. ಯಾಕೆ ಅಂದ್ರೆ ನೀನು ಈ ಭವಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯ. ನೀನ್ ಯಾರನ್ನ ಭಜಿಸ್ಬೇಕು, ಯಾರನ್ನ ಕೇಳ್ಕೋಬೇಕು, ಯಾರನ್ನ ಆರಾಧನೆ ಮಾಡ್ಬೇಕು? ಪುನಃ ಪುನಃ ಹುಟ್ಟಿ ನಾವು ಸಾಯ್ತೀವಿ. ತಾಯಿಯ ಗರ್ಭದಲ್ಲಿ ವಾಸ, ಸ್ಮಶಾನದಲ್ಲಿ ಕೊನೆ. ಇಷ್ಟೇ ಮಾನವನ ಬದುಕು. ಅನಾದಿ ಕಾಲದಿಂದ ನಡ್ಕೊಂತಾ ಬಂದಿದೆ. ಇವತ್ತು ನಿನ್ನೆದೆಲ್ಲ ಪ್ರೋಸೆಸ್, ಲೈಫ್ ಸೈಕಲ್ ಅನ್ನೋದು, ಒಂದು ಚಕ್ರ ಅನ್ನೋದು. ಇದರಿಂದ ಬಿಡುಗಡೆ ಸಿಗ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ಒಂದೇ ಇದಕ್ಕೆ ಮಾರ್ಗ. ಹಾಗಾಗಿ ಭಗವತಿ ಲಲಿತಾಂಬೆ ಚಕ್ರವನ್ನ ತಿರುಗಿಸ್ತಾ ಇದ್ದಾಳೆ ತಾಯಿ. ಅವಳನ್ನ ಧ್ಯಾನಿಸೋಣ, ಮೊರೆ ಹೋಗೋಣ, ಅವಳ ನಮ್ಮನ್ನ ಮೋಕ್ಷಿಸ್ತಾಳೆ ಅನ್ನೋದು ವಿಚಾರ. ಛಂದಸ್ಸಾರ ಅಂತ ಕರಿತೀವಿ. ಸಮಸ್ತ ವೇದಗಳ ಸಾರಭೂತಳು. ಮೀಮಾಂಸ ಆಗಿರ್ಬೋದು, ಜ್ಯೋತಿಷ್ಯ ಮುಂತಾದ ಶಾಸ್ತ್ರವನ್ನ ಚೆನ್ನಾಗಿ ಅರಿತವಳು ತಾಯಿ. ಮಂತ್ರಸಾರ ಅಂದ್ರೆ ಮಂತ್ರಗಳನ್ನು ಕೂಡ ಆಕೆ ದೇವಿ, ಮಂತ್ರಗಳಿಗೆ ಆಕೆ ತಾಯಿ ಅಂತ ಕೂಡ ಕರಿತೀವಿ. ತಲೋದರಿ ಅಂದ್ರೆ ಕೃಶವಾದ ಉದರ, ಹೊಟ್ಟೆ ಸಣ್ಣಕ್ಕಿದೆ ತಾಯಿ, ತುಂಬಾ ದೊಡ್ಡದಾಗಿಲ್ಲ, ತೆಳ್ಳುವಾಗಿದೆ ಹೊಟ್ಟೆ. ಉದಾರ ಕೀರ್ತಿ ಅಂದ್ರೆ ಮಹಾ ಕೀರ್ತಿ ಉಳ್ತಕ್ಕಂಥ ತಾಯಿ. ಅಮಿತ ವೈಭವ, ಉದ್ದಾಮ ವೈಭವ ಅಂದ್ರೆ ಅಮಿತ ವೈಭವ. ವರ್ಣ ಅಂದ್ರೆ ವರ್ಣರೂಪಿಣಿ ಅಂತ ಯಾಕೆ ಕರಿತೀವಿ ಅಂದ್ರೆ ಅಕ್ಷರ. ಸಂಸ್ಕೃತದಲ್ಲಿ 64, ಕೆಲವರು 63 ಅಂತ ಹೇಳ್ತಾರೆ. ಇನ್ನೊಂದು ವರ್ಣ ಅಂದ್ರೆ ಬ್ರಾಹ್ಮಣಾದಿ ಜಾತಿಗಳು ಅಂತ ಕೂಡ ಅರ್ಥ ಬರುತ್ತೆ. ಹಾಗಾದ್ರೆ ಏನು ಅಂತ ನೋಡೋಣ. ಸಮಸ್ತ ವೇದಗಳ ಸಾರಭೂತ ಅಂತ ಕರೆಯಕ್ಕಿಂತ ಮುಂಚೆ ಅನೇಕ ಜ್ಞಾನ ಭಂಡಾರ ಇದೆ. ಉದಾಹರಣೆಗೆ ವೈದ್ಯಶಾಸ್ತ್ರ, ಮೆಡಿಕಲ್ ಅಥವಾ ಏನಂತೀವಿ ಜ್ಯೋತಿಷ್ಯ ಶಾಸ್ತ್ರ, ವೇದ ಪುರಾಣ, ಗಣಿತ, ಭೌತಶಾಸ್ತ್ರ, ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಸೈನ್ಸು, ಟೆಕ್ನಾಲಜಿ, ಇದೆಲ್ಲ ಏನಿದೆ, ಇದೆಲ್ಲವನ್ನ ನಾವು ಟೋಟಲ್ ಆಗಿ ಜ್ಞಾನ ಅಂತ ಅನ್ಕೊಂಡ್ರೆ, ಗ್ರಂಥ ಅಂತ ಅನ್ಕೊಂಡ್ರೆ, ಇದಕ್ಕೆಲ್ಲ ವಾಗ್ಮಯ ಸ್ವರೂಪ ತಾಯಿ, ಮಂತ್ರ ಸ್ವರೂಪ ತಾಯಿ. ನೋಡಿ, ಅವತ್ತಿಂದನೂ ಹೇಳ್ತೀನಿ, ಇವತ್ತು ಹೇಳಿ, ಮಂತ್ರ ಅಂತ ಯಾಕೆ ಕರಿತೀವಿ ಅಂದ್ರೆ ಅದಕ್ಕಷ್ಟು ಶಕ್ತಿ ಇರುತ್ತೆ. ಒಂದು ಸುಮ್ಮನೆ ಯಾವುದೋ ಒಂದು 2 ಅಕ್ಷರ ಇರುತ್ತೆ, ಅದೇನಂತ ದೊಡ್ಡದೇನಿರಲ್ಲ. ದುರ್ಗಾ ಏನ್ ನಮಃ ಏನಷ್ಟು ಕಷ್ಟ ಇಲ್ಲ. ಆದ್ರೆ ಮಂತ್ರ ಅಂತಕ್ಕಂಥದ್ದು ದೇವರೊಡನೆ ರಹಸ್ಯ ಭಾಷಣ ಅಥವಾ ದೇವತೆಗಳ ಅನುಗ್ರಹಕ್ಕಾಗಿ ಹೇಳುವ ವೇದವಾಕ್ಯ. ಇದನ್ನ ಮಂತ್ರ ಅಂತ ಕರಿತೀವಿ. ಯಾರಾದ್ರೂ ಏನ್ ಮಂತ್ರ ಅಂತ ಕೇಳಿದ್ರೆ ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು. ಅದನ್ನ ವ್ಯಾಖ್ಯಾನ ಮಾಡೋಷ್ಟು ನಾಲೆಜ್ ಆದ್ರೂ ನಿಮ್ಮಲ್ಲಿ ಇರ್ಬೇಕು. 5 ಬುಕ್ ಓದ್ಬಿಟ್ಟಿರ್ತೀರಾ, 20 ವರ್ಷದಿಂದ ಸಹಸ್ರನಾಮ ಓದ್ತಾ ಇರ್ತೀರಾ, ಏನೇನೋ ಕಲ್ತು ಬಿಟ್ಟಿದ್ದೀರಾ.
ಹೇಳಿದ್ದೆಲ್ಲ ಶಿವಾನಂದಲ್ಲ ಹರಿ, ಸೌಂದರ್ಯ ಹರಿ, ಲಲಿತಾ ಸಹಸ್ರನಾಮ, ತ್ರಿಶತಿ, ವಿಷ್ಣು ಸಹಸ್ರನಾಮ, ಅದು ಇದು 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 ಎಲ್ಲ ಕಲ್ತಿದ್ದೀರಾ ಅಂತ ಅನ್ಕೋಣ. ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ಬಿಟ್ರಿ ಯಾರಾದ್ರೂ, ಉತ್ತರ ಕೊಡಕ್ ಬರ್ದೆ ತಲೆ ಬಿಡ್ತೀರಾ. ಹಾಗಾಗಬಾರ್ದು. ಮಂತ್ರ ಅಂದ್ರೆ ಏನಮ್ಮ ಅಂತ ನಾನ್ ಕೇಳಿದ್ರೆ ಏನ್ ಹೇಳ್ತೀರಾ? ಮಂತ್ರ ಅಂದ್ರೆ ದೇವ್ರ ಬಗ್ಗೆ ಹೇಳೋದೇ ಮಂತ್ರ. ಇಷ್ಟ ಹೇಳ್ಬೋದ ಉತ್ತರ? ಮಂತ್ರ ಅಂದ್ರೆ ಮಂತ್ರನೇ ಅಂತಾನು ಹೇಳ್ಬಿಡ್ತಾರೆ ಕೆಲವೊಬ್ರು. ಮಂತ್ರ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದೇವರೊಡನೆ ಅಥವಾ ದೇವತೆ ಮನುಷ್ಯರ ನಡುವೆ ಇರುವ ರಹಸ್ಯ ಸಂಭಾಷಣೆ, ಒಂದು ಕಾನ್ವರ್ಸೇಷನ್ ಬಿಟ್ವೀನ್ ಹ್ಯೂಮನ್ ಅಂಡ್ ಗಾಡ್, ಮನುಷ್ಯ ಮತ್ತು ದೇವರ ನಡುವೆ ನಡೀತಕ್ಕಂತ ಸಂಬಂಧ ಮಂತ್ರ ಅಂತ ಕರಿತೀವಿ. ಅಥವಾ ದೇವತೆಗಳ ಅನುಗ್ರಹಕ್ಕಾಗಿ ಹೇಳ್ತಕ್ಕಂತ ವೇದವಾಕ್ಯವನ್ನ ಮಂತ್ರಾಲೋಚನೆ ಅಥವಾ ಮಂತ್ರ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೋಬೇಕ್ರಿ. ಮಂತ್ರಣೆ ಅಂದ್ರೆ ಸಲಹೆ ಸೂಚನೆ ನೀಡೋದು. ಈ ಎಲ್ಲ ಮಂತ್ರಗಳ ಸಾರಭೂತ ಶಕ್ತಿ ತಾಯಿಯಾಗಿದ್ದಾಳೆ, ಕೃಶವಾದ ಹೊಟ್ಟೆ ಉಳ್ತಕ್ಕಂಥವಳು. ಒಂದು ಪ್ರಶ್ನೆ ಕೇಳ್ತಾರೆ ಯಾರೋ, ಸರ್ ಕೃಶವಾದ ಹೊಟ್ಟೆ ಅಂದ್ರೆ ತುಂಬಾ ತೆಳುವಾದ ಹೊಟ್ಟೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ತಾಯಿ ಬ್ರಹ್ಮಾಂಡ ಅಂತ ಕರಿಬೇಕಾದ್ರೆ, ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂತ ಕರಿಬೇಕಾದ್ರೆ ಹೇಗೆ ತಲೋದರಿ ಆಗ್ತಾಳೆ. ಅದಕ್ಕೆ ಅದನ್ನ ಒಂದು ತುಂಬಾ ಚೆನ್ನಾಗಿ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ, ಅದನ್ನ ನೀವು ತಲೋದರಿ ಅನ್ಕೊಂತಿರೋ ಅತಲೋದರಿ ಅನ್ಕೊಂತಿರೋ ಅದು ನಿಮಗೆ ಬಿಟ್ಟಿದ್ದು. ಅತಲ ಅಂದ್ರೆ ಪಾತಾಳ ಲೋಕ. ದೇವಿ ವಿಶ್ವರೂಪವನ್ನ ತಾಳಿದಾಗ, ವಿಶ್ವರೂಪ ಅಂದ್ರೆ ಗೊತ್ತಲ್ಲ, ತಾಯಿ ತಲೆ ಕಾಲು ಕೈಯಲ್ಲಿ ಇದೆಯೋ ನಮ್ ಕಣ್ಣು ಕಾಣಿಸಲ್ಲ, ಅಷ್ಟು ದೊಡ್ಡದಾಗಿ ಬೆಳೆದ್ ನಿಂತ್ಕೊಂತಾಳೆ ತಾಯಿ. ಅಷ್ಟು ದೊಡ್ಡದಾಗಿ ಬೆಳ್ ನಿಂತ್ಕೊಂಡಾಗ ತಾಯಿ ಹೊಟ್ಟೆ ಎಲ್ಲಿತ್ತಂದೆ ಅಂದ್ರೆ ಪಾತಾಳದಲ್ಲಿ ಇರುತ್ತಂತೆ, ಎದೆ ಭೂಲೋಕದ ಮೇಲೆ ಇರುತ್ತಂತೆ, ಶಿರ ಸ್ವರ್ಗಲೋಕದಲ್ಲಿ ಇರುತ್ತಂತೆ. ಹಾಗಾಗಿ ದೇವಿಯನ್ನ ಮಹತ್ತರವಾದ ಕೀರ್ತಿ ಉಳ್ಳವಳು ಅಂತ ಕರಿತೀವಿ, ಅಮಿತ ವೈಭವ ಉಳ್ಳವಳು ಅಂತ ಕರಿತೀವಿ. ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಅಂದ್ರೆ, ಚಿಕ್ಕ ಸೊಂಟ ತೆಳ್ಳಗಿನ ಹೊಟ್ಟೆ. ಮಹಿಳೆಯರಿಗೆ ಯಾವಾಗ್ಲೂ ಸೌಂದರ್ಯದ ಬಗ್ಗೆ ಹೆಚ್ಚಾಗಿ ಆಸಕ್ತಿ. ಡಾಬನ್ನ ಬಳಸ್ತಾ ಇದ್ದು ಹಾಗಾಗೇನೆ, ಹೊಟ್ಟೆ ಕೃಶವಾಗಿ ಕಾಣಿಸ್ಬೇಕು ಅಂತ. ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳ ಲೋಕ. ಭೂಮಿ ಕೆಳಗಡೆ ಇದೆ, ನಮ್ಮ ಭೂಮಿ ಕೆಳಗಡೆ ಇರ್ತಕ್ಕಂತ ಅನೇಕ ಲೋಕಗಳು ಅಂತ ಹಿರಿಯರು ಹೇಳ್ತಾರೆ. ಇಲ್ಲಿ ತಲಾತಲ ಅನ್ನುವ ಲೋಕ ಇದೆಯಲ್ಲ, ಅಲ್ಲಿ ತಾಯಿ ಹೊಟ್ಟೆ ಇದ್ದಿತ್ತು. ಅದನ್ನ ತಲೋದರಿ ಅಂತ ಕರೀತಾರೆ, ಅತಲೋದರಿ ಅಂತ ಕರೀತಾರೆ. ಈಗ ನಿಮ್ಗೆ ಅರ್ಥ ಆಗ್ಲಿ. ಪುಂಸ ಮೋಹನ ರೂಪಾಯ ಅಂತ ಶ್ರೀರಾಮನನ್ನ ಹೊಗಳ್ತಾರೆ. ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಅಂತ ಮಹಾ ಸೌಂದರ್ಯ ರೂಪ ಅಂತ ಶ್ರೀರಾಮನನ್ನ ವರ್ಣಿಸ್ತಾರೆ. ಯಾಕಿದು ಅಂದ್ರೆ, ಶ್ರೀರಾಮನು ಕೂಡ ಕೃಶವಾದ ಹೊಟ್ಟೆ ಉಳ್ತಕ್ಕಂಥವನು, ಸುಂದರವಾದ ದೇಹ ದಾಢ್ಯವನ್ನ ಹೊಂದಿರ್ತಕ್ಕಂಥವನು, ಮನಮೋಹಕ ರೂಪ ಉಳ್ಳವನು. ಹಾಗಾಗಿ ಆತನಿಗೂ ಕೂಡ, ಶ್ರೀರಾಮನನ್ನು ಕೂಡ ಆ ರೀತಿಯಾಗಿ ನಾವು ಹೊಗಳ್ತೀವಿ. ಉದ್ಧಾಮ ವೈಭವ, ಅಮೇಯ ಅಪ್ರಮೇಯ ನಾಮಗಳಂತೆ ತಾಯಿಯನ್ನ ಉದ್ಧಾಮ ವೈಭವ ಅಂತ ಕೂಡ ಕರಿತೀವಿ. ವೈಭವ ಎಷ್ಟು ಯುಗಗಳು ಎಷ್ಟು ಮಂದಿಗೆ ಹಂಚಿದ್ರು ಕೂಡ ಆಕೆ ಸಂಪತ್ತು ಕಡಿಮೆ ಆಗಲ್ಲ. ಐಶ್ವರ್ಯ ವೈಭವ ಹೊಂದಿರ್ತಕ್ಕಂಥ ತಾಯಿಯನ್ನ ನಾವು ಉದ್ಧಾಮ ವೈಭವ ಅಂತ ಕರಿತೀವಿ. ಇನ್ನು ವರ್ಣ ಅಂದ್ರೆ ಅಕ್ಷರ ವರ್ಣ ಆಗಿರ್ಬೋದು, ಸರ್ವವರ್ಣ ಆಗಿರ್ಬೋದು, ಅಥವಾ ಬಣ್ಣನೇ ಆಗಿರ್ಬೋದು, ಅಥವಾ ಜಾತಿ ಆಗಿರ್ಬೋದು, ಎಲ್ಲದಕ್ಕೂ ಆಧಾರ ರೂಪ ನೀನೇ ತಾಯಿ ಅಂತ ಕರಿತೀವಿ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಛಂದಸ್ಸು ಶಾಸ್ತ್ರ ಮಂತ್ರಗಳ ರೂಪ ಎಲ್ಲ ನೀನೇ ತಾಯಿ ಅಂತ ಹೇಳ್ಬಿಟ್ಟು ತಾಯಿಯನ್ನ ಏನ್ ಮಾಡ್ತಾ ಇದ್ದೀವಿ ನಾವು, ಹೊಗಳ್ತಾ ಇದ್ದೀವಿ. ಜನ್ಮ ಮೃತ್ಯು ಜರಾ ತಪ್ತ, ಜನನ ಮರಣ ಮುಪ್ಪು ಎಲ್ಲ ಕಷ್ಟಪಟ್ಬಿಟ್ವಿ. ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಎಲ್ಲ ಕೇಳ್ಕೊಂಡ್ ಬಂದು, ಮನುಷ್ಯರಲ್ಲಿ ಅಷ್ಟು ಚಕ್ರ ಇದೆ, ಇಷ್ಟ ಚಕ್ರ ಇದೆ, ಸುಷುಮ್ನ ಇಡ ಪಿಂಗಳ ಇದೆ, ಅಲ್ಲಿ ಈ ದೇವಿಯ ಸ್ಥಾನ ಇರುತ್ತೆ, ಚಕ್ರಗಳಾಯ್ತು. ನೀವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ವೇರ್ ವಿ ಸ್ಟಾರ್ಟೆಡ್ ಅಂಡ್ ವೇ ವಿ ಆರ್ ಗೋಯಿಂಗ್ ಟು ಎಂಡಿಂಗ್ ದ ಚಾಪ್ಟರ್ ಅಂತ. ಅಂದ್ರೆ ನಾವು ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ, ಹೋಗ್ತಾ ಹೋಗ್ತಾ ಯಾವ್ದ್ರ ಬಗ್ಗೆ ಬರ್ತಾ ಇದೆ, ಇಟ್ ಇಸ್ ಕಂಪ್ಲೀಟ್ಲಿ
ನಮಗೆ ಸಂಬಂಧಪಟ್ಟಿದ್ದು, ಮನುಷ್ಯನಿಗೆ ಸಂಬಂಧಪಟ್ಟಿದ್ದು. ಸ್ಟಾರ್ಟಿಂಗು ಮನುಷ್ಯ ಹುಟ್ಟಿನಿಂದ ಹಿಡಿದು ಅವನ್ ದೊಡ್ಡವನಾದ್ಮೇಲೆ ಅಥವಾ ಬೆಳೆದ್ಮೇಲೆ ದೇಹದಲ್ಲಿ ಏನಿರುತ್ತೆ, ದೇಹದ ಹೊರಗಡೆ ಏನಿರುತ್ತೆ, ಮನಃಶಾಂತಿ, ಅವ್ರಿಗೆ ಮೋಸ ಮಾಡಿದ್ರೆ ಏನಾಗತ್ತೆ, ಇವ್ರು ಮೋಸ ಮಾಡಿದ್ರೆ ಏನಾಗತ್ತೆ, ಎಲ್ಲ ತಿಳ್ಕೊಂಡ್ ಬಂದ್ ಕಡೆಗೆ ಜನ್ಮ ಮೃತ್ಯು ಜರಾ ವ್ಯಾಧಿಗೆ ಬಂದ್ ನಿಂತಿದ್ದೀವಿ. ಅದ್ರ ಅರ್ಥ ಲಲಿತಾ ಸಹಸ್ರನಾಮ ಅನ್ನೋದು ಬರೀ ಶ್ಲೋಕ ಅಲ್ಲ, ಮನುಷ್ಯನ ಪೂರ್ತಿ ಹಿಸ್ಟ್ರಿನ ತಿಳಿಸ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ಲಿ ಮನುಷ್ಯನ ಜೀವನ ಚಕ್ರವನ್ನೇ ತಿರುಗಿಸೋದು. ಅದನ್ನ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮಷ್ಟು ಎಕ್ಸ್ಪರ್ಟ್ಸ್ ಯಾರು ಇರಲ್ಲ, ಬುದ್ಧಿವಂತರು ಯಾರು ಇರಲ್ಲ. ಶಾಂತ್ಯ ಅತೀತ ಕಲಾತ್ಮಿಕ ಅಂತೆಲ್ಲ ಕರೆದ್ವಿ ನೋಡಿ. ಭಗವತಿ ಲಲಿತಾಂಬೆ ಜನನ ಮರಣ ವೃದ್ಧಾಪ್ಯ ಎಲ್ಲ ಕಡೆಗೆ ಬಂದ ಮೇಲೆ ಕಷ್ಟ ಪಡ್ತಾ ಇರ್ತೀವಿ, ಜನ್ಮ ಜನ್ಮಾಂತರಗಳಿಗೆ ಗುರಿ ಆಗ್ತೀವಿ. ಆದ್ರೆ ನಮ್ಮಂತ ಭಕ್ತರಿಗೆ ಶಾಶ್ವತವಾದಂತಹ ಶಾಂತಿ ಮೋಕ್ಷವನ್ನ ಕೊಡ್ತಕ್ಕಂಥ ತಾಯಿ, ಸಮಸ್ತ ಉಪನಿಷತ್ತುಗಳಿಂದ ಉದ್ಘೋಷಿಸಲ್ಪಟ್ಟಿರ್ತಕ್ಕಂಥ ತಾಯಿ, ತತ್ವಾತ್ಮಿಕೆಯಾಗಿರ್ತಕ್ಕಂಥ ತಾಯಿ, ಜೀವಾತ್ಮ ಪರಮಾತ್ಮರಲ್ಲಿ ಇರುವ ದ್ವೈತ ಹೋಗಲಾಡ್ಸ್ ಅಂದ್ರೆ ಅವ್ರು ಬೇರೆ ಇವ್ರು ಬೇರೆ, ಆ ಜಾತಿ ಬೇರೆ ಈ ಜಾತಿ ಬೇರೆ, ಅವನ್ ಹೆಚ್ಚು ಇವನ್ ಹೆಚ್ಚು ಅಂತಕ್ಕಂಥದ್ನ ಇರೋ ನಮ್ ಮೂಢನಂಬಿಕೆಯನ್ನ ಹೋಗ್ಲಾಡ್ಸ್ತಕ್ಕಂಥ ತಾಯಿ, ಜೀವೋ ಬ್ರಹ್ಮೈವನ ಪರಹ ಅಂತಕ್ಕಂಥ ಅಂದ್ರೆ ದ್ವೈತ ಅದ್ವೈತ. ಕೆಲವೊಬ್ರು ಈ ದೇವರು ಜಾಸ್ತಿ, ಕೆಲವೊಬ್ರು ಆ ದೇವರು ಜಾಸ್ತಿ, ನಮ್ ಜಾತಿ ಅಂದ್ರೆ ತುಂಬಾ ಒಳ್ಳೇದು, ನಿಮ್ ಜಾತಿ ಅಂದ್ರೆ ತುಂಬಾ ಒಳ್ಳೇದು ಅನ್ಕೊಂಡಿದ್ದೀರಲ್ವಾ. ಆ ಎಲ್ಲ ಸಿದ್ಧಾಂತಗಳಿಗೂ ಸಿದ್ಧಾಂತ ಆಗಿರ್ತಕ್ಕಂಥ ತಾಯಿ ಒಂದು ಮಾತನ್ನ ಹೇಳ್ತಾಳೆ, ನೀವ್ ಯಾವುದೇ ಜಾತಿ ಆಗಿದ್ರು, ಯಾವುದೇ ಧರ್ಮ ಆಗಿದ್ರು, ಯಾವುದೇ ವರ್ಣ ಆಗಿದ್ರು, ಯಾವುದೇ ದೇಶದಲ್ಲಿ ಹುಟ್ಟಿದ್ರು ಕೂಡ ಕಡೆಗೆ ನಿಮಗೆ ಮುಪ್ಪು ಅಂತ ಬಂದೇ ಬರುತ್ತೆ. ನಿಮಗೆ ಮೋಕ್ಷ ಬೇಕೇ ಬೇಕು. ಆತ್ಮನು ತನ್ನ ನೈಜ ರೂಪವನ್ನ ತಾಳೋದೇ ಮೋಕ್ಷ. ಮೋಕ್ಷಕ್ಕೆ ಡೆಫಿನೇಷನ್ ತಿಳ್ಕೊಳ್ಳಿ ಇವಾಗ. ವಾಟ್ ಈಸ್ ಮೀನ್ಸ್ ಆಫ್ ಮೋಕ್ಷ ಅಂದ್ರೆ ಸತ್ತೋಗ್ಬಿಟ್ಟು ನಾವೆಲ್ಲೋ ಕೇಳ್ದೆ, ಸೊ ಏನಮ್ಮ ಮೋಕ್ಷ ಬೇಕು ಗುರುಗಳೇ ಅಂತ ಯಾರೊಬ್ರು ಕೇಳಿದ್ರು ಅನ್ಕೊಂಡ್ರೆ, ಅಮ್ಮ ಮೋಕ್ಷ ಅಂದ್ರೆ ಏನು, ನನ್ ಸಾಕಾಗಿದ್ದ ಜೀವನದಲ್ಲಿ ನಾನು ಹೋಗ್ಬಿಡ್ಬೇಕು, ನನ್ ಜೀವನ ಮುಗಿದ್ಬಿಟ್ಟು ತಾಯಿ ಪಾದಕ್ಕೆ ಸೇರ್ಕೋಬೇಕು. ಸರಿನೇ ಅವ್ರ ಪ್ರಕಾರ. ಆದ್ರೆ ಆತ್ಮ ಇದೆಯಲ್ಲ, ಈ ಆತ್ಮದ ನೈಜ ರೂಪ ತಾಳೋದು ಮೋಕ್ಷ. ಆತ್ಮ ನಮ್ಮ ದೇಹಕ್ಕೆ ಬರಕ್ಕಿಂತ ಮುಂಚೆ ಅದು ಒಂದು ಜ್ಯೋತಿ ಸ್ವರೂಪದಲ್ಲೋ ಗಾಳಿ ಸ್ವರೂಪದಲ್ಲೋ ಬಂದಿದ್ದು, ಬಂದು ಸೇರ್ಕೊಂಡ್ಮೇಲೆ ಅದಕ್ಕೊಂದು ಆಕಾರ ಸಿಕ್ಕಿದ್ದು, ಶೇಪ್ ಸಿಕ್ಕಿದ್ದು. ಈಗ ನೀರ್ಗ್ ಶೇಪ್ ಇದ್ಯಾ? ನೀರ್ಗೆ ಯಾವ್ದಾದ್ರು ಆಕಾರ ಇದ್ಯಾ? ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸಲ್ಲಿ ಗ್ಲಾಸಿನ ಆಕಾರ, ಅದು ಒಂದು ಬಿಂದಿಗೆಗೆ ಹಾಕಿದ್ರೆ ಬಿಂದಿಗೆ ಆಕಾರ. ಅದೇ ತರನೇ ಆ ಪ್ರಾಣವಾಯು ಅನ್ನೋದು ಹುಲಿಗೆ ಹಾಕಿದ್ರೆ ಹುಲಿ ಆಕಾರ, ಮನುಷ್ಯನ್ಗೆ ಹಾಕಿದ್ಕೆ ಮನುಷ್ಯನ ಆಕಾರ. ಮನುಷ್ಯನಲ್ಲಿ ಇರೋ ಬುದ್ಧಿ ಎಲ್ಲ ಓಡ್ಬೇಕಿತ್ತು, ಆತ್ಮ ಬಂದ್ಮೇಲೆ ಇದೆ, ಹೊರಗಡೆ ಎಲ್ಲ ನಮ್ದು ಎಕ್ಸ್ಟ್ರಾ. ಅದರ ನಿಜ ರೂಪ ಏನು ಅಂತ ಈಗ ಅರ್ಥ ಮಾಡ್ಕೊಳ್ಳಿ. ಆತ್ಮದ ನಿಜ ರೂಪ ದೇಹದಿಂದ ಹೊರಗಡೆ ಹೋದ್ಮೇಲೆ ಹೇಗಿರ್ಬೋದು, ಅದು ಗಾಳಿ ಆದ್ರೂ ಆಗಿರ್ಬೋದು, ಜ್ಯೋತಿ ಸ್ವರೂಪ ಆದ್ರೂ ಆಗಿರ್ಬೋದು. ಇಲ್ಲಿ ಮೋಕ್ಷ ಅಂದ್ರೆ ಬೇರೆ ಏನು ಅಲ್ಲ, ಆತ್ಮ ತನ್ನ ನಿಜ ರೂಪವನ್ನ ತಾಳೋದೇ ಮೋಕ್ಷ. ಮೊದ್ಲು ಹೇಗಿತ್ತೋ ಹಾಗಾಗ್ಬಿಡೋದು, ಅದೇ ಮೋಕ್ಷ. ಇಂತಹ ಬ್ಯೂಟಿಫುಲ್ ಡೆಫಿನೇಷನ್ ಕೊಟ್ಟಿದ್ದು ಜಗನ್ಮಾತೆ, ಜಗದಂಬೆ. ಇದೇ ದ್ವೈತ ಅದ್ವೈತದ ಭಾವ. ನಥಿಂಗ್ ಬಟ್ ಜಗನ್ಮಾತೆಯಾದಂತಹ ದೇವಿ ಅಂತ ಕೂಡ ನಾವು ಕರಿತೀವಿ. ಏನೇನೋ ಬದುಕಿರ್ಬೇಕಾದ್ರೆ ಅವ್ರ ಹಾಗೆ ಇವ್ರ ಹೀಗೆ ಅದು ಇದು ಏನೇನೋ, ವೃದ್ಧಾಪ್ಯ ಬಂದ್ಬಿಟ್ಟು ನಮ್ಗೆ ವಯಸ್ಸಾದಾಗ ಅಸಹಾಯಕ ಸ್ಥಿತಿಯಿಂದ ಮನೋನಿಗ್ರಹ ಮಾಡ್ಬೇಕು ಅನ್ಕೊಂಡಾಗ, ಯಾರಾದ್ರೂ ನಮ್ಮನ್ನ ವಯಸ್ಸಾದ್ಮೇಲೆ ಗೌರವ ಕೊಡ್ತಾ ಇಲ್ಬೇಕಾದ್ರೆ, ಅಥವಾ ಆತ್ಮ ನ್ಯೂನ್ಯತೆ ಭಾವದಿಂದ ಉಂಟಾಗ್ತಕ್ಕಂಥ ಕೋಪ, ಏನೋ ಕೋಪ ಬಂದ್ಬಿಡುತ್ತೆ, ಚಂಚಲತೆ ಉಂಟಾಗುತ್ತೆ, ಅಥವಾ ಏನೋ ಚಟ ಇಲ್ಲ, ಜೀವನ ಮೇಲೆ ಇನ್ನೂ ಮಮಕಾರ ಇರುತ್ತೆ, ನಾನು ಇಷ್ಟು ಬೇಗ ಹೋಗಬಾರ್ದು ಅಂತ, ಮೊಮ್ಮಕ್ಳು ಮದುವೆ ಮುಂಜಿ ನೋಡ್ಬೇಕು ಅಂತ ಆಸೆ ಇರುತ್ತೆ, ಸುತ್ತಮುತ್ತಲವರು ಮೃತ್ಯುವಶರಾದ್ರೂ ಕೂಡ ನಾನು ಮಾತ್ರ ಇನ್ನೂ ಗಟ್ಟಿಯಾಗಿ ಬದುಕ್ಬೇಕು ಅಂತ ಅನ್ಕೊಂತೀವಿ. ಯಾರಾದ್ರೂ ಅಮ್ಮ ವಯಸ್ಸಾಗಿದೆ, ರಾಮ ಕೃಷ್ಣ ನಾರಾಯಣ ಗೋವಿಂದ ಅಂತಕ್ಕಂಥ ನಾಮ ಜಪವನ್ನ ಮಾಡು ಅಂದ್ರೆ ಸಿಟ್ಟು ಬಂದು ಒಂದು ವಯಸ್ಸಾದ ಅಜ್ಜಿ ಹೇಳುತ್ತಂತೆ, ಎಷ್ಟೊತ್ತು ರಾಮಕೃಷ್ಣ ಅಂತಿರ್ಬೇಕು,
ಇರೋದು ಬೇಡವಾ ನಿಮ್ಗೆ? ಒಂದ್ 5 ನಿಮಿಷ ಕೂತ್ಕೊಂಡು ನಾನು ವಿರಾಮ ತಗೊಳೋದ್ ಬೇಡವಾ? ವಯಸ್ಸಾದ ಕಾಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾಮಕೃಷ್ಣ ಅನ್ನಕ್ಕಾಗತ್ತ ಅಂತ ಸಿಟ್ಟು ಬರುತ್ತೆ. ಸರಿ, ರಾಮಕೃಷ್ಣ ಅಂದ್ಬಿಡ್ತೀನಿ, ನನ್ ಮುಂದೆ ಪ್ರತ್ಯಕ್ಷರಾಗ್ತಾರ ಅವರು ಅಂತ ಕೋಪ ಮಾಡ್ಕೊಂತಾರೆ. ವಯಸ್ಸಾದ್ಮೇಲೂ ಕೆಲವೊಬ್ರಿಗೆ ದೈವ ನಿಂದನೆ ಮಾಡೋದ್ ಬಿಡೋದಿಲ್ಲ, ಜ್ಞಾನೋದಯ ಆಗಿರಲ್ಲ ಪಾಪ. ಅಂತಹ ವೃದ್ಧರಿಗೆ ವೃದ್ಧಾಪ್ಯ ಬಂದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಆರೋಗ್ಯವಾಗಿರ್ಬೇಕು ಅಂತ ನೀನ್ ರಾಮಕೃಷ್ಣ ಅಂತ ಜಪ ಮಾಡು ಅಂತ ಹೇಳ್ತಾ ಇರೋದು, ಸುಮ್ನೆ ಕೂತ್ಕೊಂಡು ಆಯುಷ್ಯ ಚೆನ್ನಾಗಾಗ್ಬಿಡ್ಲಿ, ನಾನು ಇನ್ನೂ ಬದುಕಿರ್ಬೇಕು ಅಂದ್ರೆ ಬದುಕ್ಬಿಡಲ್ಲ. ನೀನ್ ಯಾಕೆ ರಾಮಕೃಷ್ಣ ಅನ್ಬೇಕು ಅಂದ್ರೆ ನೀನ್ ಆಯುಷ್ಯ ಚೆನ್ನಾಗಿರ್ಬೇಕಲ್ಲ. ಜಪ ತಪ ಪೂಜಾದಿ ಅಭ್ಯಾಸ ಮಾಡ್ಕೊಂಡಿದ್ರೆ ನೀನ್ ಯಾವಾಗ ಅದ್ರಲ್ಲೇ ಮುಳುಗ್ಬಿಟ್ಟಿರ್ತೀಯೋ ದೇಹಕ್ಕೆ ಬೇರೆ ಎಂಟ್ರಿನೇ ಕೊಡಲ್ವಲ್ಲ ನೀನ್ ಕೂತ್ಕೊಂಡು ಯಾವಾಗ ಒಂಟಿಯಾಗಿ ಅದು ಇದು ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀಯೋ ಅವಾಗ ಎಲ್ಲ ಕೇಳ್ದೆ ಲೈಸೆನ್ಸ್ ಇಲ್ದೆ ನಿನ್ ದೇಹದೊಳಗಡೆ ಬರುತ್ತೆ. ನೀನು ಒಳಗಡೆ ತುಂಬ್ಕೊಂಡ್ಬಿಡು, ಜಪ ತಪ ನಾಮ ಜಪ ಎಲ್ಲ ತುಂಬ್ಕೊಂಡ್ಬಿಡು. ಅವಾಗ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ, ನಾನು ಬಂದ್ರೆ ಜಾಗ ಇಲ್ಲ ಅಂದ್ರೆ ಯಾವ ಕಾಯಿಲೆ ಬರಲ್ಲ ನಿನಗೆ. ಕಡೆ ಮೃತ್ಯು ಬರ್ಬೇಕು, ಒಂದಿನ ಬರುತ್ತೆ. ಅದ್ ಯಾವಾಗ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ಅದಕ್ ಭಯ ಪಡ್ಬೇಡ. ಕೂತಿರ್ಬೇಕಾದ್ರೆ ಬರುತ್ತೋ, ಮಲ್ಗಿರ್ಬೇಕಾದ್ರೆ ಬರುತ್ತೋ, ಸ್ನಾನ ಮಾಡ್ಬೇಕಾದ್ರೆ ಬರುತ್ತೋ, ನಿಂತಿರ್ಬೇಕಾದ್ರೆ ಬರುತ್ತೋ, ಅಮಾವಾಸ್ಯ ದಿನನೇ ಬಂದ್ಬಿಡುತ್ತೋ, ಇಲ್ಲ ಶುಕ್ರವಾರನೇ ಬರುತ್ತೋ, ಅದ್ಯಾವುದು ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಶ್ರೀಮಾತೆ ನಾಮ ಜಪ ಸ್ತೋತ್ರ ಪಾರಾಯಣ ಒಂದೇ ಸಾಕು ಅಗ್ನಿಯಿಂದ ದೂರ ಮಾಡಕ್ಕೆ. ಜನ್ಮ ಮೃತ್ಯು ಜರಾತಪ್ತ ವಿಶ್ರಾಂತಿದಾಯಿನಿ ಅಂದ್ರೆ ಎಲ್ಲ ಕಳೆದ್ಮೇಲೆ, ವಯಸ್ಸಾದ್ಮೇಲೆ ವಿಶ್ರಾಂತಿನ ಯಾರು ಕೊಡ್ತಾಳೆ? ತಾಯಿ. ಮನಸ್ಸಿಗೆ ಶಾಂತಿ ಯಾರು ಕೊಡ್ತಾರೆ? ಆ ಜಗನ್ಮಾತೆ ಕೊಡ್ತಾಳೆ ತಾಯಿ. ದುಃಖದಿಂದ ಪಾರು ಮಾಡಿ ಆ ತಾಪವನ್ನ, ಬೆಂಕಿ ತಾಪವನ್ನ ದೂರ ಮಾಡ್ತಾಳೆ ತಾಯಿ. ಅಗ್ನಿ ಅಂದ್ರೆ ನಮ್ಮಲ್ಲಿರೋ ಕಷ್ಟ, ಆ ದುಃಖ, ಅದನ್ನ ತಾಯಿ ದೂರ ಮಾಡ್ತಾಳೆ. ಮುಂದೆ ನಾವು ಮಾಡ್ಬೇಕಾಗಿರೋದು ಅನಂತ ಕೋಟಿ ನಾಮವನ್ನ ಜಪ ಮಾಡ್ತಕ್ಕಂಥದ್ದು. ಆ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಸರ್ವ ಉಪನಿಷತ್ತಲ್ಲೂ ತಾಯಿ ಇದ್ದಾಳೆ. ಬಟ್ ನೀವು ಉಪನಿಷತ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ತಾಯಿ ಯಾವ್ದಾದ್ರೂ ಒಂದು ನಾಮ ಹೇಳ್ಕೊಂಡ್ರೆ ಸಾಕು. ಆಕಾಶದಲ್ಲಿ ಕಲೆಯಾಗಿ, ಶಾಂತ್ಯಾತೀತ ಕಲೆಯಾಗಿ ನಮ್ಮ ಪ್ರಕೃತಿಯಲ್ಲೂ ತಾಯಿ ಇದ್ದಾಳೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದ್ ಮನಸ್ಥಿತಿ ಇರಬೇಕು ಮೊದ್ಲು ನಮಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗಂಭೀರ, ಅತ್ಯಂತ ಬೆಲೆ ಬಾಳುವ ರತ್ನ, ಮುತ್ತು, ಹವಳ, ಶಂಖ, ಚಿಪ್ಪು ಅಥವಾ ಕವಡೆ, ಮರಳಿ ಕಣದಿಂದ ಹಿಡಿದು ಮಹಾ ತಿಮ್ಮಂಗಿ ತನಕ ಸಮುದ್ರದಲ್ಲಿ ಇರುತ್ತೆ. ಇಷ್ಟು ವಸ್ತುಗಳನ್ನ ಜೀವಜಲ ಹೊರಗಡೆ ಕೊಟ್ಬಿಡುತ್ತೆ. ನಿಮಗೆ ಬೇಕು ಅಂದಾಗ, ನಂಗೆ ಚಿನ್ನ ಬೇಕು, ಸಮುದ್ರ ಹತ್ರ ಹೋಗಿ ನಿಂತ್ಕೊಂಡು ನಂಗೆ ಚಿನ್ನ ಬೇಕು, ನಂಗೆ ಮುತ್ತು ಬೇಕು, ಪರ್ಲ್ ಅಂತ ಕರೀತೀರಾ, ಅಥವಾ ಏನೋ ಶಂಖ ಬೇಕು ಅಂದ ತಕ್ಷಣ ಕೊಡುತ್ತಾ ಸಮುದ್ರ ನಿಮಗೆ? ಸಮುದ್ರದ ಒಳಗಡೆ ಇದೆ ಗೊತ್ತು, ಬಟ್ ಎಲ್ಲಿದೆ ಅಂತ ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಿಲ್ಲ. ಇಷ್ಟು ವಸ್ತುಗಳನ್ನ ಹೊಂದಿದ್ರೂ ಕೂಡ ಅದು ಪ್ರದರ್ಶಿಸಕ್ ಹೋಗಲ್ಲ. ಯಾರಾದ್ರೂ ಪ್ರಯತ್ನ ಪಟ್ಟು ಸಮುದ್ರದ ಆಳಕ್ಕೆ ಹೋಗೋರ್ಗೆ ಸಂಪತ್ತಿನ ಕೋಟಿಯಲ್ಲಿ ಒಂದು ಭಾಗ ಮಾತ್ರ ಕಾಣಿಸುತ್ತಂತೆ. ಸಂಪತ್ತಿನ ಕೋಟಿಯಲ್ಲಿ ಒಂದು ಭಾಗ ಕಾಣಿಸಿ ಅವ್ರು ತರ್ಬೋದು ಸಮುದ್ರದಿಂದ, ವಶಪಡಿಸ್ಕೋಬಹುದು. ಅಂತಹ ಗಂಭೀರವಾಗಿರ್ತಕ್ಕಂಥದ್ದು ಸಮುದ್ರ. ಅಷ್ಟೇ ಅಲ್ಲ, ಬ್ರಹ್ಮಾಂಡವಾದಂತಹ ವಾಯುವನ್ನ, ಗಾಳಿನ, ಬಡವಾಗ್ನಿಯಂತಹ ಅಗ್ನಿಯನ್ನ, ಅಂದ್ರೆ ತುಂಬಾ ಜೋರಾಗಿ ಉರಿತಾ ಇರೋ ಬೆಂಕಿನ, ಅಥವಾ ತುಂಬಾ ಜೋರಾಗಿ ಬರ್ತಾ ಇರೋ ಕರೆಂಟ್ ಅನ್ನ, ವಿದ್ಯುತ್ ಅನ್ನ ಸಾಗರಕ್ಕೆ ಅಡ್ಲ ನಿಲ್ಸಕ್ಕಾಗತ್ತ ನಿಮ್ ಕೈಲಿ? ಯಾರ ಕೈಲಾದ್ರೂ? ಸಮುದ್ರ ದೊಡ್ಡ ಅಲೆ ಬರ್ತಾ ಇದೆ, ಜೋರಾಗಿ ಗಾಳಿ ಕಳಿಸ್ಬಿಟ್ಟು ಅದನ್ನ ವಾಪಸ್ ತಿರುಗಿಸ್ಬಿಡ್ತೀರಾ? ಸ್ವಲ್ಪನಾದ್ರೂ ಮುಂದಕ್ಕೆ ಬಂದೇ ಬರುತ್ತೆ. ಅಥವಾ ಕರೆಂಟ್ಗೆ ಅದೇನಾದ್ರೂ ಅಯ್ಯೋ ನನ್ ಹೋಗೋದ್ ಬೇಡ ಅಂತ ವಾಪಸ್ ಹೋಗುತ್ತಾ? ಬೆಂಕಿ ಹಾಕಿದ ತಕ್ಷಣ ನೀರೆಲ್ಲ ಇದಾಗ್ಬಿಡುತ್ತಾ? ಇಲ್ಲ. ಇದ್ರ ಅರ್ಥ ತಾಯಿ ಗಂಭೀರ ಅಂತ ಯಾಕೆ ಕರೀತಾ ಇದ್ದಾರೆ ಅಂದ್ರೆ, ದೊಡ್ಡ ಸಮುದ್ರ. ಆ ಸಮುದ್ರನ ನೀವು ತಡಿಯಕ್ಕಾಗಲ್ಲ, ಅಥವಾ ಶೋಧಿಸಕ್ಕಾಗಲ್ಲ, ಹುಡ್ಕಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ ಆಗಲ್ಲ. ಅರ್ಥ ಮಾಡ್ಕೊಂತೀನಿ ಅಂತ ಹೋದ್ರೂ ಕೂಡ 1% ಅರ್ಥ ಮಾಡ್ಕೋಬಹುದು. ಮಿಕ್ಕಿದ್ 99% 99 ಭಾಗ ನಾವ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ತಾಯಿಯಲ್ಲಿ
ನೀವು ಏನೇನು ಬೇಕೋ ಎಲ್ಲನೂ ಸಿಗುತ್ತೆ. ಶಂಖ, ಚಿಪ್ಪು, ಹವಳ, ಮುತ್ತು ಅನ್ನಲ್ಲಿ ಹಾಗೆ ಎಲ್ಲ ಇದೆ. ಆದ್ರೆ ಬೇಕು ಅಂದ ತಕ್ಷಣ ತಾಯಿ ಕೊಡಲ್ಲ. ಹೋಗಿ ನಿಂತ್ಕೊಂಡು ಕೇಳಿದ ತಕ್ಷಣ ಕೊಡಲ್ಲ ನಮಗೆ. ಅದು ಯಾವಾಗ ಕೊಡ್ಬೇಕು ಅವಾಗ ಮಾತ್ರ ತಾಯಿ ಕೊಡ್ತಾಳೆ. ಇಲ್ಲಿ ಗಂಭೀರ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಅದೆಷ್ಟೋ ನದಿ ಇದ್ರೂ ಕೂಡ ಎಲ್ಲ ನದಿ ಬೇರೆ ಬೇರೆ ಮಾತಾಡ್ಕೊಂಡ್ಬಿಟ್ಟು ಹೋಗಲ್ಲ. ಹೆಂಗ್ ಒಂದೇ ನದಿಗೆ ಹೋಗಿ ಸೇರುತ್ತೆ ಅಥವಾ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಸಮುದ್ರಕ್ಕೆ ಹೋಗಿ ಸೇರಿದ್ರು ಕೂಡ ಅದು ಮಿತಿ ಮೀರದೆ ತನ್ನ ಎಲ್ಲೆ ದಾಟಲ್ಲ. ಅಥವಾ ಸಮುದ್ರದಲ್ಲಿರೋ ನೀರೆಲ್ಲ ಉಕ್ಕಿ ಹರಿದು ಬಿಡಲ್ಲ. ಎಷ್ಟೇ ನದಿ ನೀರು ಹೋದ್ರೂ ಕೂಡ ತನ್ನ ವಿಸ್ತಾರ ಮಾಡ್ಕೋಬಹುದು, ಅಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಜಾಗ, ಆದ್ರೆ ಉಕ್ಕಿ ಹರಿದು ಬಿಡಲ್ಲ. ಎಲ್ಲೇ ದಾಟಲ್ಲ. ತುಂಬಾ ಕಡಿಮೆ ಹದ್ದು ತನ್ನ ಪ್ರದೇಶ ಬಿಟ್ಟು ಹೊರಗಡೆ ಹೋಗೋದು. ಅದೇ ಪರಬ್ರಹ್ಮ ಸ್ವರೂಪ. ನಮ್ಮ ಜ್ಞಾನ ಬಂದಿದ ತಕ್ಷಣ, ಹಣ ಬಂದಿದ ತಕ್ಷಣ, ಅಧಿಕಾರ ಬಂದಿದ ತಕ್ಷಣ ಎಲ್ಲೇನೂ ದಾಟ ಬಿಡ್ತೀವಿ. ನಮ್ ಬೌಂಡ್ರಿ ಲೈನ್ ದಾಟುತ್ತೀವಿ. ನಾವು ಉಕ್ಕೋ ಬಿಡ್ತೀವಿ. ಐ ನೋ ಎವ್ರಿಥಿಂಗ್, ಐ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ. ಆದ್ರೆ ಪರಬ್ರಹ್ಮ ಸ್ವರೂಪ ಅನ್ನೋದು, ನಿಜವಾದ ದೇವರು ಅನ್ನೋದು, ನಿಜವಾದ ದೈವಿ ಆರಾಧಕರು ಯಾವತ್ತೂ ಕೂಡ ತಮ್ಮ ದುರ್ನಡತೆಯನ್ನ ತೋರ್ಸಲ್ಲ. ಎಷ್ಟೇ ಇದ್ರು ಎಷ್ಟೇ ಬಂದ್ರು ತುಂಬಾ ಸಿಂಪಲ್ ಆಗಿರ್ತಾರೆ. ಇಲ್ಲ ಅಂದ್ರೆ ಅದೇ ರೀತಿ ಪರೋಪಕಾರಿಯಾಗಿರ್ತಾರೆ, ನಗುಮುಖದವರಾಗಿರ್ತಾರೆ, ಶಾಂತ ಸ್ವರೂಪದವರಾಗಿರ್ತಾರೆ. ಯಾಕೆಂದ್ರೆ ಅವರು ಪರಬ್ರಹ್ಮ ಸ್ವರೂಪರು. ಆ ರೀತಿಯಾದಂತಹ ಮನಸ್ಥಿತಿಯನ್ನ ಅವ್ರು ಇಟ್ಕೊಂಡಿರ್ತಾರೆ. ಅದೇ ಸಮುದ್ರ ಗಂಭೀರತೆ. ಒಬ್ಬ ವ್ಯಕ್ತಿನ ಗಂಭೀರ ಅಂತ ಕರಿಬೇಕು ಅಂದ್ರೆ ತುಂಬಾ ಹುಷಾರ ಕರಿಬೇಕು. ಎಲ್ರೂ ಗಂಭೀರ ಅಂತ ಕರೆಯಕ್ಕಾಗಲ್ಲ. ಆ ಗಂಭೀರತೆ ಅಂದ್ರೆ ಇವಾಗ ಅರ್ಥ ಆಗಿರುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಗಂಭೀರತೆ. ಸಮುದ್ರನ ಎಕ್ಸಾಂಪಲ್ ಕೊಡ್ಬೇಕು ನಾವು. ನಮಗ್ ಸ್ವಲ್ಪ ಐಶ್ವರ್ಯ, ವಿದ್ಯೆ, ಆಧ್ಯಾತ್ಮಿಕತೆ ಇದೆಲ್ಲ ಬಂದಿದ ತಕ್ಷಣ ಜಂಬ. ಆಧ್ಯಾತ್ಮಿಕತೆಯಲ್ಲೂ ಜಂಬ ಇದೆ. ನಾನು 40ಕ್ಕಿಂತ ಹೆಚ್ಚು ವಿವಿಧ ಶ್ಲೋಕಗಳನ್ನ ಕಲ್ತಿದ್ದೀನಿ. ನಾನ್ ಕಲ್ತಿದ್ದೀನಿ 28 ವರ್ಷ. ಆಮೇಲೆ ಎಷ್ಟೋ ಜನ ಕೇಳ್ಕೊಟ್ಬಿಟ್ಟಿದ್ದೀನಿ ನಾನು ಹಾಗೆ ಹೀಗೆ. ಅದ್ ನೋಡಿದ್ರೆ ಹೇಳ್ಬಿಡ್ತೀನಿ ನಾನು, ಎಲ್ಲ ಮಾಡ್ಬಿಡ್ತೀನಿ ನಾನು. ಅವ್ರ ಮಾತಲ್ಲೇ ಅರ್ಥ ಆಗತ್ತೆ ಅವ್ರಿಗೆ ಆಧ್ಯಾತ್ಮಿಕ ಜಂಬ ಬಂದಿದೆ. ಹಣದ ಜಂಬ ಅಲ್ಲ, ಬೇರೆ ಯಾವುದೇ ಜಂಬ ಅಲ್ಲ, ಆಧ್ಯಾತ್ಮಿಕವಾದಂತಹ ಜಂಬ ಬಂದಿದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ ನಮಗೆ. ನಾವು ಸಾಗರದ ಮುಂದೆ ಏನೂ ಅಲ್ಲ. ಆ ಮಹಾ ಗುರುವಾದಂತಹ ಜಗನ್ಮಾತೆ ಮುಂದೆ ನಾವೇನೂ ಅಲ್ಲ, ತೃಣ ಸಮಾನ. ಹೋಗಿ ನಿಂತ್ಕೊಂಡ್ಬಿಡಿ ಸಾಗರದ ಮುಂದೆ. ಯಾರು ತುಂಬಾ ದುರಾಂಕಾರ ಬರುತ್ತೋ, ಅಹಂಕಾರ ಬರುತ್ತೋ, ಸಮುದ್ರದ ಮುಂದೆ ಹೋಗಿ ನಿಂತ್ಕೊಂಡು 5 ನಿಮಿಷ ಯೋಚನೆ ಮಾಡ್ಬೇಕು. ಈ ಸಮುದ್ರಕ್ಕಿಂತ ದೊಡ್ಡದ ನನ್ನ ಜ್ಞಾನ, ಈ ಸಮುದ್ರಕ್ಕಿಂತ ದೊಡ್ಡದ ನನ್ನ ಹಣ, ಅಂತಸ್ತು, ನಾನು ಕಲ್ತಿರೋ ಶ್ಲೋಕ. ಇದೇ ಸತ್ಯ, ನಾನು ಮಿಥ್ಯ. ಆ ತಾಯಿಗಿಂತ ಜಗದ್ಗುರು ಯಾರು ಇಲ್ಲ, ಪರಮಾತ್ಮನಿಗಿಂತ ಜಗದ್ಗುರು ಯಾರು ಇಲ್ಲ. ನಾವು ಅಲ್ಪರಲ್ಲಿ ಅಲ್ಪರು ಅನ್ನೋ ಭಾವನೆ ಯಾವತ್ತು ನಿಮ್ಮಲ್ಲಿ ಹಾಗೆ ಕಾನ್ಸ್ಟೆಂಟ್ ಆಗಿರ್ಲಿ. ಅದಕ್ಕೆ ಶ್ರೀಮಾತೆಯನ್ನ ಗಂಭೀರ ಅಂತ ಕರೆಯೋದು. ಯಾವತ್ತು ತಾಯಿಗೆ ಎಂಬ ಕೊಚ್ಕೊಳ್ಲಿಲ್ಲ. ನನ್ನಲ್ಲಿ ಇದೆ ಅನ್ಬಿಟ್ಟು ಯಾವಾಗ್ಲೂ ತೋರ್ಸ್ಕೊಂಡು ಓಡಾಡ್ಲಿಲ್ಲ. ಅನುತ್ತಮ, ನಿರುಪಮ, ನಿಸ್ತೂಲ, ಅಮೇಯ, ಅಪ್ರಮೇಯ ಅಂತೆಲ್ಲ ಹೊಗಳಿಸ್ಕೊಂಡು ಕಡೆ ಗಂಭೀರ ಅಂತ ಕರೆದಿರೋದ್ ನಾವು ತಾಯಿನ. ಬೇರೆ ಬೇರೆ ನಾಮ ಕರೆದು ಯಾಕೆ ಮೊದ್ಲೇ ಸಲಲ್ಲೇ ಗಂಭೀರ ಅಂತ ಕರೀಲಿಲ್ಲ ತಾಯಿನ? ಈಗ ಯಾಕೆ ನಾವು ಈ 160ನೇ ಶ್ಲೋಕದಲ್ಲಿ ಗಂಭೀರ ಅಂತ ಕರಿಬೇಕು ತಾಯಿನ? ಯಾಕಂದ್ರೆ ತಾಯಿಲಿ ಆ ಗಂಭೀರತೆ ಉಳಿಸ್ಕೊಂಡಿದ್ದಾರೆ. ಗಗನಾಂತಸ್ಥ ಅಂದ್ರೆ ಆಕಾಶ. ನಮ್ಮೆಲ್ರಿಗೂ ಗೊತ್ತು ಆಕಾಶ ಕಣ್ಣಿಗೆ ಕಾಣ ಸೂರ್ಯ, ಚಂದ್ರ, ನಕ್ಷತ್ರ ಇರ್ತಕ್ಕಂಥದ್ದು. ಭೂತಾಕಾಶ, ದಹರಾಕಾಶ. ನೋಡಿ, ಮಾನವನ ಹೃದಯದಲ್ಲಿ ಏನೇನೋ ಬರುತ್ತೆ, ನಮ್ಮ ಮನ್ಸಲ್ಲಿ ಏನೇನೋ ಬರುತ್ತೆ. ಆ ಏನೇನೋ ಬರೋದ್ರ ಜೊತೆಗೆ ಒಂದು ಮುಖ್ಯವಾಗಿ ಬರ್ಬೇಕು. ಏನ್ ಗೊತ್ತಾ? ದೈವ ಸಾಕ್ಷಾತ್ಕಾರ. ಅದೇ ಪರಾಕಾಶ. ಬ್ರಹ್ಮರಂಧ್ರದಿಂದ ಮೇಲೆ 4 ಅಂಗುಲ, ನೆನ್ಪಿರ್ಲಿ. ತಲೆಯ ಮೇಲ್ಗಡೆ 4 ಅಂಗುಲ ಪರಾಕಾಶ ಇರುತ್ತೆ. ಒಂದ್ ಚಿಕ್ಕ ಆಕಾಶ ಇರುತ್ತೆ ನಮ್ ತಲೆ ಮೇಲೆ, 4 ಅಂಗುಲ ಬಿಟ್ಟು ಮೇಲೆ. ಆ ಆಕಾಶ ನಮಗ್ ಫೀಲ್ ಆಗ್ಬೇಕು. ಅದೇ ಯೂನಿವರ್ಸಲ್ ಎನರ್ಜಿ. ಸಮ್ ಯೂನಿವರ್ಸಲ್ ಎನರ್ಜಿ ಇಸ್ ದೇರ್ ಸರ್. ಅದು ನಮ್ಮನ್ನ ನೋಡ್ತಾ ಇರುತ್ತೆ ಅಥವಾ ನಮ್ಮನ್ನ ಬ್ಲೆಸ್ ಮಾಡುತ್ತೆ ಅಂತಾರೆ ಕೆಲವೊಬ್ಬರು. ಅದೇನು ಯೂನಿವರ್ಸಲ್ ಎನರ್ಜಿ ಅಂದ್ರೆ ನಥಿಂಗ್ ಬಟ್ ನಮ್ಮ ಬ್ರಹ್ಮರಂಧ್ರದಿಂದ 4 ಅಡಿ ಮೇಲೆ ಇರ್ತಕ್ಕಂಥ ಒಂದು ಮಿನಿ ಆಕಾಶ ಇದ್ದಂಗೆ.
ಅದ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಅಷ್ಟು ಒಳ್ಳೆತನ, ಅಷ್ಟು ಜ್ಞಾನ, ಅಷ್ಟು ಒಂದು ಕಠಿಣ ಅಭ್ಯಾಸ ನಮ್ಮಲ್ಲಿ ಇರಬೇಕು. ಹರಾಕಾಶ, ಭೂಕಾಶ, ಪರಾಕಾಶಗಳ ಮಧ್ಯೆ ಮುಖ್ಯವಾಗಿ ತಾಯಿ ಇದ್ದಾಳೆ ಅಂತ ಅರ್ಥ. ಗರ್ವಿತ ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಆ ಸಮಯದಲ್ಲಿ ದೇವಿ ರಜೋಗುಣ ಪ್ರಧಾನವಾಗಿ ಗರ್ವದಿಂದ ಇರ್ತಾಳೆ ತಾಯಿ. ಮದಶಾಲಿನಿ ಅಂತ ಕೂಡ ಹೇಳ್ಬಿಡ್ತಾರೆ. ಅದು ನಿಮ್ ನೆನಪಲ್ಲಿ ಮದಶಾಲಿನಿ ಅನ್ನೋ ನಾಮ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಆ ಗರ್ವವನ್ನ ಮತ್ತೆ ತಾಯಿನೇ ನಾಶ ಮಾಡ್ಕೊಂತಾಳಂತೆ. ತನಗ್ ಬಂದಿರೋ ಗರ್ವ ಬರುತ್ತಂತೆ, ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ರಜೋಗುಣ ಬರುತ್ತೆ, ಮತ್ತೆ ಆ ಗರ್ವವನ್ನ ತಾಯಿ ನಾಶ ಮಾಡ್ಕೊಂತಾಳೆ. ಆದ್ರೆ ಒಂದು ವ್ಯತ್ಯಾಸ, ಆ ಗರ್ವ ಅಹಂಕಾರದಿಂದ ಬಂದಂತಹ ಗರ್ವ ಅಲ್ಲ. ಅಹಂಕಾರಕ್ಕೂ ಆತ್ಮವಿಶ್ವಾಸಕ್ಕೂ ವ್ಯತ್ಯಾಸ ಇದೆ. ಆತ್ಮವಿಶ್ವಾಸದಿಂದ ಬಂದ ಗರ್ವ. ಒಬ್ಬ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಓದಿರ್ತಾನೆ, ಅವನು ಬಂದು ಹೇಳ್ತಾನೆ 100ಕ್ಕೆ 100 ಬರುತ್ತೆ ಇವತ್ತು, ಐ ವಿಲ್ ಸ್ಕೋರ್ 100/100. ಅದು ಗರ್ವ ಅಲ್ಲ, ಅದು ಓವರ್ ಕಾನ್ಫಿಡೆಂಟ್ ಅಲ್ಲ, ಅದು ಆತ್ಮವಿಶ್ವಾಸದ ಗರ್ವ. ಬಿಕಾಸ್ ಯು ನ್ಯೂ ದಟ್, ಅವ್ನ್ ಗೊತ್ತು ಬಹಳ ಚೆನ್ನಾಗಿ ಬಂದೇ ಬರುತ್ತೆ ಅಂತ, ಅದಕ್ಕೆ ಅವನ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ. ಹಾಗೆ ತಾಯಿಗೂ ಇಲ್ಲಿ ಗರ್ವ ಬಂದಿರೋದು ಆತ್ಮವಿಶ್ವಾಸದಿಂದ. ಆದ್ರೆ ಆತ್ಮವಿಶ್ವಾಸ ಗರ್ವನೂ ಕೂಡ ತಾಯಿ ನನಗ್ ಬೇಡ ಅಂತ ಮದಶಾಲಿನಿ ಆಗ್ತಾಳೆ, ಅದನ್ನ ತೊರಿತಾಳೆ ತಾಯಿ. ಆ ದೇವಿ ಗಾನಪ್ರಿಯಳು, ನಿಮ್ಗೆ ಗೊತ್ತಿರ್ಬೋದು. ಸಾಮಗಾನಪ್ರಿಯ ಮುಂತಾದ ನಾಮ ಬರುತ್ತಲ್ಲ. ಸಾಮಗಾನಪ್ರಿಯ, ಗಾನಪ್ರಿಯ. ಗಾನ ಅಂದ್ರೆ ಕೇವಲ ಹಾಡೋದು ಅಲ್ಲ, ನುಡ್ಸೋದು ಅಲ್ಲ ಅನ್ನೋದು ಅರ್ಥ ಆಗಿರ್ಲಿ ನಿಮ್ಗೆ. ಈಗ ಯಾರೋ ಒಬ್ರು ವೀಣೆ ನುಡ್ಸಿದ ತಕ್ಷಣ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೇವೆ. ಆ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು ಏನು? ತುಂಬಾ ಚೆನ್ನಾಗಿದೆ ಅನ್ನೋದು ಹೊಗಳೋದು. ಆದ್ರೆ ತಾಯಿಗೆ ಬೇಕಾಗಿರೋದು ಹೊಗಳಿಕೆ ಅಲ್ಲ. ತಾಯಿ ನಾದ ಬ್ರಹ್ಮ ಸ್ವರೂಪಿಣಿ. ತತ, ಅನದ್ಧ, ಸುಶಿರ, ಘನ ಅಂತಕ್ಕಂಥ 4 ನಾದರಸಗಳ ಸಮುಚ್ಚಯವನ್ನ ಗಾನ ಅಂತ ಕರಿತೀವಿ. ಅರ್ಥ ಆಯ್ತಾ? ಗಾನ ಅಂದ್ರೆ ಏನೇನು ಇರ್ಬೇಕು? ಗಾನ ಅನ್ನೋದ್ರಲ್ಲಿ ತತ ಇರಬೇಕು, ಅನದ್ಧ ಇರ್ಬೇಕು, ಸುಶಿರ ಇರ್ಬೇಕು, ಘನ ಇರ್ಬೇಕು. ಅದನ್ನ ಗಾನ ಅಂತ ಕರಿತೀವಿ. ಅದನ್ನ ನಾದ ಬಿಂದು ಕಳಾತ್ಮಿಕವಾದ ಗಾನ. ಈಗ ಬರೀ ಗಾನ ಇಸ್ ಡಿಫ್ರೆಂಟ್, ಬರೀ ಹಾಡು ಬೇರೆ. ನಾದ ಬಿಂದು ಕಳಾತ್ಮಿಕವಾದ ಗಾನದಲ್ಲಿ ಈ 4 ಇರಬೇಕು. ಈಗ ಒಂದು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನ ನುಡಿಸ್ಬಿಡ್ತೀರಿ. ಕೊಳಲು ಊದ್ಬೋದು, ತಬಲಾ ಬಾರಿಸ್ಬೋದು, ಹಾರ್ಮೋನಿಯಮ್ಮು, ಇನ್ನು ಏನೋ ಮಾಡ್ಬೋದು. ಆದ್ರೆ ಅದ್ರ ತಕ್ಕನಾಗ ಹಾಡ್ ಆಡ್ಬೇಕಲ್ಲ, ಸುಶ್ರಾವ್ಯವಾದಂತಹ ಕಂಠ ನಮಗಿರ್ಬೇಕಲ್ಲ, ಕೇಳೋರಲ್ಲಿ ಅವ್ರು ಆಡಿದ್ನ ಕೇಳೋಷ್ಟು ಪೇಶನ್ಸ್ ಇರ್ಬೇಕಲ್ಲ, ಹೇಳಿ ಅರ್ಥ ಮಾಡ್ಕೊಂಡು ಚಪ್ಪಾಳೆ ತಟ್ಟುವಷ್ಟು ನಾಲೆಡ್ಜ್ ಇರ್ಬೇಕಲ್ಲ ನಮ್ಮಲ್ಲಿ. ಇದೆಲ್ಲ ಗಾನ ಮತ್ತು ನಾದಕ್ಕೆ ಇರ್ತಕ್ಕಂಥ ಸಂಬಂಧ. ಗಂಧರ್ವರು ಯಾಕೆ ತಾಯಿನ ಇಲ್ಲ ಆ ರೀತಿ ಕರೆದ್ರು ಅಂದ್ರೆ, ಗಂಧರ್ವರು ಎಲ್ಲಾ ವಿದ್ಯೆಯಲ್ಲಿ ಪಂಡಿತರು. ಅದ್ರಲ್ಲೂ ಗಾನಶಾಸ್ತ್ರದಲ್ಲಿ ಮೃದಂಗ, ವೇಣು, ಶಂಖ, ಬೇರಿ ಇದೆಲ್ಲ ತಾಯಿಗಿಷ್ಟ. ವೀಣೆ ತುಂಬಾ ಇಷ್ಟ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇದನ್ನ ತಾಯಿ ಮುಂದೆ ನುಡಿಸ್ತಾ ಇರ್ತಾರೆ ಬೆಳಿಗ್ಗೆ ಮತ್ತು ಸಂಜೆ. ಈಗಲೂ ಕೂಡ ನೋಡಿರ್ಬೋದು, ಶಂಖವನ್ನ ಊದ್ತೀವಿ. ಆರೋಹಣ ಅವರೋಹಣ ಕ್ರಮದಲ್ಲಿ. ಸಂಗೀತ ಗೊತ್ತಿರುತ್ತೆ, ಆರೋಹಣ ಅಂದ್ರೆ ಏನು, ಅವರೋಹಣ ಅಂದ್ರೆ ಏನು ಅಂತ. ಕೆಳಗಡೆಯಿಂದ ಮೇಲ್ಗಡೆ ಪಿಚ್ಕ್ ಹೋಗೋದು, ಮೇಲ್ಗಡೆಯಿಂದ ಕೆಳಗಡೆ ಬರೋದು, ಅಂತ ವಾಯ್ಸ್ ರೈಸ್ ಮಾಡೋದು, ಜೋರಾಗಿ ಹೇಳ್ತಾ ಹೇಳ್ತಾ ಅದ್ ಹಂಗೆ ಸಣ್ಣ ಮಾಡೋದು. ಶಂಖವನ್ನ 2 ರೀತಿಯಲ್ಲಿ ಹೊರಹೊಮ್ಮಿಸ್ಬೇಕು. ಶಂಖನಾದ ಪೂ ಅಂತ ಹಿಡ್ಕೊಂಡ್ ಊದ್ಬಿಡುದಲ್ಲ, ಅದಕ್ಕೊಂದು ವೇ ಇದೆ. ಮೆತ್ತಕ್ ಶುರು ಮಾಡಿ ಫೈನಲ್ ಒಂದು ಜೋರಾಗಿ ಸೌಂಡ್ ಮಾಡಿ ಆಫ್ ಮಾಡೋದು, ಜೋರಾಗಿ ಸ್ಟಾರ್ಟ್ ಮಾಡ್ತಾ 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 ಬಂದು ಮೆತ್ತಕ್ಕೆ ಎಂಡ್ ಮಾಡೋದು. ಅದನ್ನ ಆರೋಹಣ ಅವರೋಹಣ ಅಂತ ಕ್ರಮ. ಮನೇಲಿ ಊದ್ಬೋದು ಶಂಖ, ಊದ್ತೀವಿ. ನಮ್ಮ ಹೃದಯದಿಂದ ಅಂಚುಗಳನ್ನ ದಾಟಿ ಆ ಶಂಖನಾದ ಹೋಗುತ್ತೆ. ಇಲ್ಲ ಏನು ಬೇಡ, ಯಾರಾದ್ರೂ ಕೃಷ್ಣನಾಮ ಜಪ, ಗೋವಿಂದ ನಾಮ ಜಪ, ಮುಕುಂದ ನಾಮ ಜಪ ಮಾಡ್ಬಿಟ್ರು ನಮ್ಮ ಮನಸ್ಸು ದಾಟ್ ಹೋಗ್ಬಿಡುತ್ತೆ, ತುಂಬೋಗುತ್ತೆ ನಮ್ಮ ಮನಸ್ಸಿಗೆ. ಯಾಕೆ ಅಂದ್ರೆ ಇದು ಆ ಒಂದು ಗಾನಕ್ಕೆ ಅಥವಾ ಆ ಇನ್ಸ್ಟ್ರೂಮೆಂಟ್ಸ್ಗೆ, ವಸ್ತುಗಳಿಗಿರ್ತಕ್ಕಂಥ ಶಕ್ತಿ. ಇದಂದ್ರೆ ತಾಯಿಗೆ ಬಹಳ ಇಷ್ಟ. ತನ್ನ ವೇಣುಗಾನದಿಂದ ಗೋವುಗಳನ್ನ, ಗೋಪಾಲಕರನ್ನ, ಜುಳು ಜುಳು ಹರಿತಕ್ಕಂಥ ಯಮುನಾ ನದಿಯನ್ನ, ವೃಕ್ಷಗಳನ್ನ,
ಬೆಟ್ಟ ಗುಡ್ಡಗಳನ್ನ ಸಂಮೋಹನಕ್ಕೆ ಗುರಿ ಮಾಡಿದಂತಹ ಕೃಷ್ಣನ್ ಕತೆ ಗೊತ್ತೇ ಇದೆ ನಿಮಗೆ. ಕೊಳಲನ್ನು ಊದುಬಿಟ್ಟು ಇಡೀ ಪರಿಸರವನ್ನೇ ಅವನು 1 ನಿಮಿಷ ತಟಸ್ಥ ಮಾಡ್ಬಿಡ್ತಿದ್ದ ಪರಮಾತ್ಮ. ಎಲ್ಲ ಪರಿಸರ ಅವನ ಕಡೆನೆ ಜಾರಿ ಬಿಟ್ಟು ತಮ್ಮ ಕಾರ್ಯವನ್ನ ಮರೆತು ಕೃಷ್ಣನ ಆ ವೇಣು ನಾದವನ್ನ ಕೇಳಿಸ್ಕೊಂಡು ನಿಂತು ಬಿಡ್ತಿತ್ತು. ಮಹಿಳೆಯರು ಕೂಡ ಕೇಳ್ತಾ ನಿಂತು ಬಿಡ್ತಿದ್ರು. ಇದರ್ಥ ನಾದ ಬ್ರಹ್ಮ ಸ್ವರೂಪಿಣಿ ಅಂದ್ರೆ ಶ್ರೀಮಾತೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಬಂಗಾಳ ಅಥವಾ ವಂಗಾ ದೇಶದಲ್ಲಿ ಮಹಿಳೆಯರು ಶಂಖವನ್ನ ಊದ್ತಾರೆ, ಅದು ಶುಭಪ್ರದ. ನಮ್ಮಲ್ಲಿ ಯಾರು ಹೆಣ್ಮಕ್ಳು ಶಂಖವನ್ನ ಊದಲ್ಲ, ಬಟ್ ಆದ್ರೆ ಆ ಬಂಗಾಳ ದೇಶದಲ್ಲಿ ಶಂಖವನ್ನ ಊದ್ತಾರೆ ಶುಭ ಸಂದರ್ಭದಲ್ಲಿ. ಎಲ್ರೂ ಅದನ್ನ ಲಾಲಿಸಿ ಆಲಿಸಿ ಕೇಳ್ತಾರೆ. ಹಾಗಾಗಿ ಆ ದೇವಿಯನ್ನ ನಾವು ಗಾನಲೋಲುಪ ಅಂತ ಕರಿತೀವಿ. ಕಲ್ಪನಾರಹಿತ. ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲ ದೇವಿ ಕಲ್ಪನೆ, ಇಮ್ಯಾಜಿನೇಷನ್. ಈಗ ನೀವು ಮನೇಲಿ ಕೂತಿರ್ತೀರ, ಒಂದು ಹೊಸ ಅಡಿಗೆ ಮಾಡ್ಬೇಕು. ಅಡಿಗೆ ಹೇಗ್ ಉತ್ಪತ್ತಿ ಆಯ್ತು? ನೀವೇನೋ ಒಂದು ಕಲ್ಪನೆ ಮಾಡಿದ್ರಿ, ಇದ್ ಹಾಕಿದ್ರೆ ಆಗ ಆಗ್ಬೋದು ಅಂತ, ಅದ್ ಚೆನ್ನಾಗ್ ಬಂತು. ಅದೇ ತರ ತಾಯಿ ಸೃಷ್ಟಿ ಸ್ಥಿತಿ ಎಲ್ಲ ಲಯ ಮಾಡಿದ್ದ ಅದೇ ಒಂದು ಕಲ್ಪನೆಯಲ್ಲಿ. ಆದ್ರೆ ತಾಯಿ ಕಲ್ಪನಾರಹಿತಳು, ಅವಳು ಊಹೆ ಮಾಡೋದೇ ಬೇಡ, ಅವಳಿಗೆಲ್ಲ ಅರ್ಥ ಆಗತ್ತೆ. ಸಮುದ್ರದಲ್ಲಿ ಪ್ರಚೋದನೆ ಇಲ್ಲದೆ ಹೇಗೆ ಅಲೆ ಉತ್ಪತ್ತಿ ಆಗತ್ತೆ? ಯಾಕೆ ನದಿಲಿ ಅಲೆ ಉತ್ಪತ್ತಿ ಆಗಲ್ಲ? ನೀರ್ ಜಾಸ್ತಿ ಇದ್ದು ಮಾತ್ರಕ್ಕೆ ಅಲೆ ಉತ್ಪತ್ತಿ ಆಗ್ಬೇಕು ಅಂತನ? ಅಲೆ ಉತ್ಪತ್ತಿ ಆದ್ರೂ ಮತ್ತೆ ಸಮುದ್ರದ ಒಳಗಡೆ ಲೀನ ಆಗತ್ತಲ್ಲ, ಮತ್ತೆ ಅದಾಗಿ ಕಂಟಿನ್ಯೂಷನ್ ಆಗುತ್ತೆ. ಅಲೆ ಬರುತ್ತೆ ಹೋಗುತ್ತೆ, ಅಲೆ ಬರುತ್ತೆ ಹೋಗುತ್ತೆ. ಇದೆಲ್ಲ ಸಾಕ್ಷೀಭೂತಳಾದ ತಾಯಿಗ್ ಮಾತ್ರ ಗೊತ್ತು. ಅದಕ್ಕೆ ಆಕೆನ ಜ್ಞಾನ ತೇಜೋ ಸಾಗರ, ಮಹಾಚಿತ್ ಸಾಗರೇ ಅಂತ ಕರಿತೀವಿ. ಕಾಷ್ಠ, ಒಂದು ಕಾಲ ಪರಿಮಿತಿಗೆ, ಕಾಲ ವಿಭಜನೆಗೆ ಕಾಷ್ಠ ಅಂತ ಕರಿತೀವಿ. ಟೈಮ್ ಬಗ್ಗೆ ಹೇಳಿದೀನಿ ನಿಮ್ಗೆ. 18 ರೆಪ್ಪೆ ಬಡಿತಗಳ ಕಾಲಕ್ಕೆ ಕಾಷ್ಠ ಅಂತ ಕರಿತೀವಿ. ನಮ್ಮ ರೆಪ್ಪೆನ 18 ಸಲ ಬಡಿದ್ರೆ ಒಂದು ಕಾಷ್ಠ. ಹಿಂಗೆ ಬಡಿಯೋದಲ್ಲ, ನ್ಯಾಚುರಲ್ ಆಗಿ ಬಡಿಬೇಕಾದ್ರು. ನಿಮ್ಗೆ ಗೊತ್ತಾಗ್ದೆ ಒಬ್ಬ ವ್ಯಕ್ತಿ ಮುಂದೆ ಕೂತ್ಕೊಂಡು 18 ಸಲ ಅವ್ನು ಬಡಿದ್ರೆ, ಆ ಬಡ್ದಾದ್ಮೇಲೆ ನೀವು ಲೆಕ್ಕ ಹಾಕೊಂಡ್ರೆ ಅದು ಒಂದು ಕಾಷ್ಠ. 1 ನಿಮಿಷಕ್ಕೆ ಎಷ್ಟು ಸಲ ಕಣ್ ಬಡ್ಕೊಳತ್ ನೋಡಿ. ಅಂದ್ರೆ 18 ಸಲ ಕಣ್ ಬಡ್ಕೊಂತು ಅಂದ್ರೆ ಅದು ಲೆಸ್ ದೆನ್ ಸೆಕೆಂಡ್ ಆಯ್ತು. ಅದನ್ನ ನಾವು ಕಾಷ್ಠ ಅಂತ ಕರಿತೀವಿ. ಅಂದ್ರೆ ಕಲಾ ಕಾಷ್ಠಾದಿ ಲಿಪ್ತಸ್ತ್ವಂ ಮುಹೂರ್ತ ಪ್ರಹರಾಧಿಕಂ ಅಹೋರಾತ್ರಂ ತ್ರಿಸಂಧ್ಯಂಚ ಪಕ್ಷ ಮಾಸರ್ತು ವತ್ಸರಂ ಯುಗಾದಿರುಗ್ಯ ಭೇದಸ್ತ್ವಂ ಸಂಯೋಗೋ ಯುಗ ಸಂಧ್ಯಯ ನಿತ್ಯಂ ನೈಮಿತ್ತಂ ಕಾಮ್ಯಂ ಮಹಾಪ್ರಳಯಮೇವಚ ಅಂತ. ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಸಹಸ್ರನಾಮ ಸ್ತೋತ್ರದಲ್ಲಿ ಈ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಕಾಲಸ್ವರೂಪ ಅಂತ ವರ್ಣಿಸಿದ್ದಾರೆ. ಕಲಾ ಕಾಷ್ಠ ಲಿಪ್ತ ಮುಹೂರ್ತ ಪ್ರಹರ ಅಹೋರಾತ್ರಿ ತ್ರಿಸಂಧ್ಯಾ ಪಕ್ಷ ಮಾಸ ಋತು ಸಂವತ್ಸರ ಯುಗ ಭೇದ ಯುಗ ಸಂಧಿ ಅಂತ ಸ್ವಾಮಿನ ವರ್ಣಿಸಿದ್ದಾರೆ. ಯಾರನ್ನ? ನರಸಿಂಹನ. ನರಸಿಂಹ ಸ್ವಾಮಿನನ್ನ ಈ ತರ ವರ್ಣಿಸಿದ್ದಾರೆ. ಅವನು ಎಲ್ಲಾ ಕಾಲಗಳಿಗೂ ಮೂಲ ಅಂತ ವರ್ಣಿಸಿದ್ದಾರೆ. ಹಾಗಾಗಿ ಇಲ್ಲಿ ಕಾಲದ ಬಗ್ಗೆ ಇಷ್ಟು ಹೇಳ್ತಾರೆ. ನಮ್ಗೆ ಗೊತ್ತಿರೋದು ಬರೀ ಗಂಟೆ, ನಿಮಿಷ, ಸೆಕೆಂಡು. ಆದ್ರೆ ನೋಡಿ ಎಷ್ಟಿದೆ. ಅಷ್ಟೇ ಇಲ್ಲದೆ ನಿತ್ಯಂ ಅಂದ್ರೆ ನಿತ್ಯ ಪ್ರಳಯ, ನಿದ್ರೆ, ನೈಮಿತ್ತಂ ಅಂದ್ರೆ ಮರಣ ಅಥವಾ ಕಾಮ್ಯ. ಈ ತರ ಕಾಲದ ಬಗ್ಗೆ ವರ್ಣಿಸ್ತಾರೆ. ಅದ್ರಲ್ಲಿ ಕಾಷ್ಠ ಅಂತಕ್ಕಂಥದ್ದು 18 ರೆಪ್ಪೆ ಬಡಿತಗಳ ಕಾಲ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸರ್, ಕಾಷ್ಠ ಅನ್ನೋ ಒಂದು ಮರ ಕೂಡ ಇದೆ ಸರ್ ಅಂತ ಒಬ್ರು ಹೇಳ್ತಾರೆ. ಅದು ದಾರು ಅಂತ ಕೂಡ ಒಂದು ಮರದ ಇದೆ. ಒಂದು ಕಾಷ್ಠ ಅನ್ನೋ ಮರ ಇದೆ ಅಥವಾ ದಾರು ಅಂತ ಕೂಡ ಕರಿತೀವಿ. ಹೌದು, ಒಂದು ಮರವನ್ನು ಕೂಡ ಆ ರೀತಿಯಾಗಿ ಕರೀತಾರೆ. ಅಥವಾ ದಿಕ್ಕು ಅಂತ ಕೂಡ ಕರೀತಾರೆ. ಎಲ್ಲ ದಿಕ್ಕುಗಳಿಗೂ ಸ್ವರೂಪಿಣಿ ಆಕೆಯೇ. ಕಾಂತ ಅಂದ್ರೆ ನಿತ್ಯ ಷೋಡಶಿ ದೇವತೆಗಳ ಕಾಲಸ್ವರೂಪಿಣಿ. ಕೃಷ್ಣ ಪಕ್ಷ ದ್ವಾದಶಿಯ ರಾತ್ರಿ ತಿಥಿ ದೇವತೆ ಹೆಸರು ಕಾಮ್ಯ. ಕೃಷ್ಣ ಪಕ್ಷ ಏಕಾದಶಿ ರಾತ್ರಿ ತಿಥಿ ದೇವತೆ ಹೆಸರು ಕಾಂತ. ಅರ್ಥ ಆಯ್ತಾ? ಕೃಷ್ಣ ಪಕ್ಷ ಏಕಾದಶಿ ತಿಥಿ ನಿತ್ಯ ದೇವತೆ ವೈಷ್ಣಿವಾಸಿನಿ. ಏಕಾದಶಿ ಕೃಷ್ಣ ಪಕ್ಷ ಆಗಿರ್ಬೇಕು. ಆ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿಯ
ತಿಥಿ ದೇವತೆ ಬಂದು ವಹ್ನಿವಾಸಿನಿ, ಬೆಳಗ್ಗೆ ದೇವತೆ ಬಂದು ಅರುಣ, ರಾತ್ರಿ ದೇವತೆ ಬಂದ್ರು ಕಾಂತ. ಹಾಗಾಗಿ ಜಗನ್ಮಾತೆಯನ್ನ ಕಾಂತ ಅಂತ ಕರಿತೀವಿ. ಈ ಶ್ಲೋಕದಲ್ಲಿ ಕಲ್ಪನಾರಹಿತ ಕಾಷ್ಟ, ಕಾಂತ, ಕಾಂತಾರ್ಧ ವಿಗ್ರಹ ಅಂತ ಸಂಕಲ್ಪವನ್ನ ಯಾಕೆ ಆ ರೀತಿ ಹೇಳಿದ್ದಾರೆ ಅಂದ್ರೆ 18 ಲಿಪ್ತ ಕಾಲದ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಕಾಲಸ್ವರೂಪಿಣಿಯಾಗಿ ತಾಯಿ ಗೋಚರ ಆಗ್ತಾಳೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಕೃಷ್ಣ ಪಕ್ಷ ಏಕಾದಶಿ ತಿಥಿ ರಾತ್ರಿ ದೇವತೆ ಕಾಂತ ಅಂತಕ್ಕಂಥದ್ದು ಕೊನೆಯಲ್ಲಿ ಕಾಂತಾರ್ಧ ವಿಗ್ರಹ ಅಂತ ಹೇಳಿದ್ದಾರೆ ಅಂದ್ರೆ ಇದು ನಾವ್ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಅರ್ಧನಾರೀಶ್ವರ ತತ್ವ ಅಂತ ಅರ್ಥ ಮಾಡ್ಕೋಬೇಕು. ಶಿವ ಮತ್ತು ದೇವಿಯರ ಇಬ್ರು ಅರ್ಧನಾರೀಶ್ವರ ತತ್ವ. ಆ ಅರ್ಧನಾರೀಶ್ವರ ತತ್ವವನ್ನ ನಾವು ಹಾಗೆ ನೋಡ್ಬೇಕು ಅಥವಾ ಅನ್ಕೋಬೇಕು ಅಂದ್ರೆ ಕಣ್ಣನ್ನ 18 ಸಲ ಒಳಗಡೆ ಅಷ್ಟೊತ್ತು ನೋಡ್ಕೋಬಹುದು ಅಂತ ಅರ್ಥ. 18 ಲಿಪ್ತ ಕಾಲ ಅಂದ್ರೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಅದು ಕಾಲಾತ್ಮಿಕಳಾದ ಶ್ರೀಮಾತೆಯ ಕಾಲಸ್ವರೂಪವನ್ನ ಇಲ್ಲಿ ಹೊಗಳಿದ್ದಾರೆ. ಇಷ್ಟು ಚೆನ್ನಾಗಿ ಹೊಗಳಿದ್ದಾರೆ ಶ್ಲೋಕದಲ್ಲಿ. ವಶಿನ್ಯಾದಿ ವಾಗ್ದೇವತೆಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕಾಂತಾರ್ಧ ವಿಗ್ರಹ ಅಂದ್ರೆ ನಥಿಂಗ್ ಬಟ್ ಕಾಂತ ಅಂದ್ರೆ ಈಶ್ವರ ಶರೀರ, ಅರ್ಧ ವಿಗ್ರಹ ಅಂದ್ರೆ ತಾಯಿ, ಈಶ್ವರ ಮತ್ತು ತಾಯಿಯ ಅರ್ಧ ಅಂದ್ರೆ ಅದು ಅರ್ಧನಾರೀಶ್ವರ ತತ್ವ.